ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಜೊತೆಗೆ ಉದ್ಘಾಟಕರಾಗಿ ನಮ್ಮ ಜೊತೆಗೆ ಇದ್ದಾರೆ ಶ್ರೀ ಸುಮಂತ್ ಕುಮಾರ್ ಜೈನ್, ಚೇರ್ಮನ್ ಎಕ್ಸೆಲ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಗುರುವಾನ್ಕೆರೆ. ಈಗ ಇವರು ರಿಬ್ಬನ್ ಕಟ್ ಮಾಡುವ ಮುಖೇನ ಈ ಒಂದು ATMಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗಟ್ಟಿಯಾಗಿ ಕೈ ಚಪ್ಪಾಳೆ ಕೊಡುವ ಮೂಲಕ ಉದ್ಘಾಟಕರಿಗೆ ನಾವು ಶುಭ ಹಾರೈಸುವ. ಅದೇ ರೀತಿಯಾಗಿ ಇಂದಿನ ATMನ 14ನೇ ATMನ ಆಶೀರ್ವಚನ ಕಾರ್ಯಕ್ರಮವನ್ನು ವಂದನೀಯ ಸ್ವಾಮಿ ರೋಷನ್ ಕ್ರೈ ಫಾರ್ ದ LM Pinto ಹೆಲ್ತ್ ಸೆಂಟರ್ ಬದ್ಯಾನ್ ಇವರು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಎದ್ದು ನಿಲ್ಲೋಣ. ಇವತ್ತು ನಾವು ಇಲ್ಲಿ ಬ್ರಾಂಚ್ ಹಾಗೆ 10 crore ಟರ್ನ್ ಓವರ್ ಮೈಲ್ಸ್ಟೋನ್, ಒಂದು ಮೈಲ್ಸ್ಟೋನ್ ಅಂತ ಹೇಳ್ಬೋದು. ಹಾಗೆ 14th ATM ಇನಾಗರೇಷನ್ ಆಫ್ ದ ಬೆಳ್ತಂಗಡಿ ಬ್ರಾಂಚ್, ಈ ಒಂದು 3 ವಿವಿಧ ಸಂಭ್ರಮಗಳು ನಮಗೆಲ್ಲರಿಗೂ ಸಂತೋಷ. ಈ ವಟಾರದಲ್ಲಿ ಇಲ್ಲಿ ನೆರೆದಿರುವ ಎಲ್ಲರನ್ನು ವಂದಿಸುತ್ತಾ ದೇವರ ಆಶೀರ್ವಾದವನ್ನು ಇವತ್ತು ಹೊಸ ATM ಇನಾಗ್ರೇಷನ್ ಅದರ ಮೇಲೆ ಹಾಗೂ ನಮ್ಮೆಲ್ಲರ ಮೇಲೆ ದೇವರ ಆಶೀರ್ವಾದವನ್ನು ಬೇಡೋಣ. ಈಗ ಪ್ರಥಮವಾಗಿ ದೇವರ ಗೀತೆಯನ್ನು ನಾವು ಹಾಡುತ್ತಾ ದೇವರ ಆಶೀರ್ವಾದ ನಮ್ಮೆಲ್ಲರ ಇರಲಿ ಎಂದು ನಾವು ಬೇಡೋಣ. ದೇವರ ವಾಕ್ಯ ನಮ್ಮ ಜೀವನಕ್ಕೆ ದಾರಿದೀಪ ಮತ್ತು ಬೆಳಕು. ಆ ದೇವರ ವಾಕ್ಯವನ್ನು ಈಗ ಆಲಿಸೋಣ. ಸಿರಾಕನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿಸಿದರು, ಪುನಃ ಮಣ್ಣಿಗೆ ಅವನು ಸೇರುವಂತೆ ಮಾಡಿದರು. ಮಾನವನಿಗೆ ನಿಯಮಿತ ಕಾಲಗಳನ್ನು
ದಿನಗಳನ್ನು ನೇಮಿಸಿದರು. ಭೂಮಿಯ ಮೇಲಿರುವ ಸಕಲದರ ಮೇಲೆ ಅವನಿಗೆ ಅಧಿಕಾರ ವಹಿಸಿದರು. ತಮ್ಮ ಪ್ರತಿರೂಪದಲ್ಲಿಯೇ ಮಾನವನನ್ನು ಸೃಷ್ಟಿಸಿದರು. ಅವನಿಗೆ ಬೇಕಾದ ಶಕ್ತಿಯನ್ನು ಅನುಗ್ರಹಿಸಿದರು. ಮಾಡಿದರು ಎಲ್ಲ ಜೀವಿಗಳು ಮನುಷ್ಯನಿಗೆ ಭಯಪಡುವಂತೆ, ಅಂತೆಯೇ ಮನುಷ್ಯನು ಪಶು ಪಕ್ಷಿಗಳ ಮೇಲೆ ಒಡೆತನ ಮಾಡುವಂತೆ. ಪಂಚೇಂದ್ರಿಯಗಳನ್ನು ಸರ್ವೇಶ್ವರ ಮನುಷ್ಯನಿಗೆ ದಯಪಾಲಿಸಿದರು. ಆರನೆಯದಾಗಿ ತನ್ನ ಬುದ್ಧಿಶಕ್ತಿಯಲ್ಲಿ ಅವನನ್ನು ಪಾಲುಗಾರರನ್ನಾಗಿ ಮಾಡಿದರು. ಇವುಗಳನ್ನೆಲ್ಲ ವಿಚಾರಿಸಿ ಗ್ರಹಿಸಿಕೊಳ್ಳಲು 7ನೇ ವರವನ್ನು ನೀಡಿದರು. ಇದಲ್ಲದೆ ತಿಳಿದುಕೊಳ್ಳಲು ಅವರಿಗೆ ಬುದ್ಧಿಮತಿಯನ್ನು ನೀಡಿದರು. ನಾಲಿಗೆ, ಕಣ್ಣು, ಕಿವಿ, ಹೃದಯಗಳನ್ನು ದಯಪಾಲಿಸಿದರು. ಜ್ಞಾನವನ್ನು, ಅರಿವನ್ನು ಅವನಲ್ಲಿ ತುಂಬಿಸಿದರು. ಒಳ್ಳೆಯದು ಕೆಟ್ಟದು ಯಾವುದೆಂಬುದನ್ನು ವಿವೇಚಿಸುವಂತೆ ಮಾಡಿದರು. ತನ್ನ ಕಾರ್ಯಗಳ ಮಹತ್ವವನ್ನು ಅವನಿಗೆ ತೋರಿಸಬೇಕೆಂದು ಇರಿಸಿದರು. ಆತನ ಅಂತಃಕರಣದ ಮೇಲೆ ತಮ್ಮ ದೃಷ್ಟಿಯನ್ನು. ದೇವರ ವಾಕ್ಯವಿದು. ಮನುಷ್ಯ ದೇವರು ಸೃಷ್ಟಿಸಿದ ಉನ್ನತ ಒಂದು ಸೃಷ್ಟಿ. ಆದ್ದರಿಂದ ನಾವು ಏನನ್ನೂ ಸಾಧಿಸಬೇಕಾದ್ರೆ ದೇವರ ಅನುಗ್ರಹ ನಮಗೆ ಸದಾ ಬೇಕು, ಆಶೀರ್ವಾದ ಬೇಕು. ಆದ್ದರಿಂದ ಮಾತ್ರ ನಾವು ಏನನ್ನೂ ಸಾಧಿಸಲು ಸಾಧ್ಯ. ಆದರೆ ಇವತ್ತು ಈ ಮೈಲ್ಸ್ಟೋನ್ ಏನು ಸಾಧನೆ ಇಲ್ಲಿ ಮಾಡಿದ್ದಾರೆ MCC ಬ್ಯಾಂಕ್ ಲಿಮಿಟೆಡ್, ಅದು ದೇವರ ಆಶೀರ್ವಾದ, ನಮ್ಮೆಲ್ಲರ ಸಹಕಾರ. ಆದ್ದರಿಂದ ದೇವರನ್ನು ವಂದಿಸುತ್ತಾ ನಮ್ಮ ವಿವಿಧ ಬೇಡಿಕೆಗಳನ್ನು ದೇವರ ಮುಂದೆ ಇಡೋಣ. ಶ್ಲೋಕ. ದೇವರೇ ನಿಮಗೆ ಸ್ತುತಿಯಾಗಲಿ. ನಿಮ್ಮ ಸೃಷ್ಟಿ ಕಾರ್ಯದಲ್ಲಿ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡಿ ನಮಗೆ ವಿಶೇಷ ಪ್ರತಿಭೆಗಳನ್ನಿತ್ತು ಆಶೀರ್ವದಿಸಿರುವ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕುಮಾರ ಕ್ರಿಸ್ತರು ಬಡಗಿಯಾಗಿ, ಶ್ರಮಜೀವಿಯಾಗಿ, ಕೆಲಸದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ನಮ್ಮ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನಿತ್ತು ನಮ್ಮ ಬದುಕಿಗೆ ಹೆಚ್ಚು ತೃಪ್ತಿ ಮತ್ತು ನೆಮ್ಮದಿಯನ್ನು ನೀಡಿರುವುದಕ್ಕಾಗಿ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಆಶೀರ್ವಚನ ಬೇಡೋಣ. ಪ್ರತ್ಯೇಕವಾಗಿ ಹೊಸ ATM ಯಂತ್ರೋಪಕರಣವನ್ನು ಇಲ್ಲಿ ನಾವು ಇನಾಗ್ರೇಷನ್ ಮಾಡಿದ್ದೇವೆ. ಅದರ ಮೇಲೆ ದೇವರ ಆಶೀರ್ವಾದ ಬೇಡೋಣ. ಸರ್ವ ಸೃಷ್ಟಿಗಳ ಒಡೆಯರು, ಸರ್ವಶಕ್ತರು ಆದ ದೇವರೇ, ಈ ATM ಯಂತ್ರೋಪಕರಣವನ್ನು ನಮ್ಮ ಬುದ್ಧಿಶಕ್ತಿಯಿಂದ ನಿರ್ಮಿಸಲು ನೀವು ಸಹಕಾರ ನೀಡಿದ್ದೀರಿ. ಮನುಷ್ಯನ ಹೊಸ ಹೊಸ ಆವಿಷ್ಕಾರಗಳಲ್ಲಿ ನಿಮ್ಮದೇ ಶಕ್ತಿ ಮತ್ತು ಒಳಿತನ್ನು ಪ್ರಕಟಗೊಳಿಸುತ್ತೀರಿ. ನಿಮ್ಮ ನಾಮದಲ್ಲಿ ನಾವು ಪಡೆದಿರುವ ಈ ATM ಇವು ನಮ್ಮ ಬದುಕಿನ ಸಮೃದ್ಧಿಗೆ ಆಗುವಂತೆ ಮಾಡಿರಿ. ನಾವು ಯಾವುದೇ ದುಡಿಮೆಯಲ್ಲಿ ತೊಡಗಿದರೂ ನಿಮ್ಮ ಮಹಿಮೆಗಾಗಿ ಅದನ್ನು ಮಾಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. This is the promise of love. Good shall be season take place, sent from the Savior above. Showers of blessing, showers of blessing we need. Mercy from flowers are falling, wait for the showers we need. ಅಂತಿಮ ಆಶೀರ್ವಾದ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲಿಯೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ, ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾ ಕಾಲವು ನಿಮ್ಮನ್ನು ಕಾಪಾಡಲಿ. ಆಮೆನ್. ಅಂತಿಮ ಗೀತೆ.
Somyadin Vasuya Toboro Somyadin Vasuya Toboro Somyadin Vasuya Toboro Moga Parmita Sokoro Nivatoro Somya Servai Kari Wakantoro Maima Sansakari Rastato Sergari Yasonsari Yayama Servaso Sarakari Somyadin Vasuya Toboro Somyadin Vasuya Toboro Somyadin Vasuya Toboro Moga Parmita Sokoro. ಧನ್ಯವಾದಗಳು ಫಾದರ್. ಇದೀಗ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಂದನೀಯ ಸ್ವಾಮಿ ವಿಜಯ್ ಲೋಬೋ, ಪ್ರಿನ್ಸಿಪಲ್ ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಜಿರೆ, ಇವರು ಕ್ಯಾಶ್ ವಿಡ್ರಾ ಮಾಡುವ ಮೂಲಕ ಈ 14ನೇ ATMಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಿಕ್ಕೆ ಇದ್ದಾರೆ. ಗಟ್ಟಿಯಾಗಿ ಕೈ ಚಪ್ಪಾಳೆ ಕೊಟ್ಟು ಅವರಿಗೆ ನಾವು ಅಭಿನಂದಿಸುವ. ಗಟ್ಟಿಯಾಗಿ ಕೈ ಚಪ್ಪಾಳೆಯನ್ನು ನಾವು ಕೊಡುವ. ಧನ್ಯವಾದಗಳು ಫಾದರ್. ನಮ್ಮ ಈ ATM ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ಜೊತೆಗೆ ಇದ್ದಾರೆ ಶ್ರೀ ಸುಮಂತ್ ಕುಮಾರ್ ಜೈನ್, ಚೇರ್ಮನ್ ಎಕ್ಸೆಲ್ PU ಕಾಲೇಜ್ ಗುರುವಾನ್ಕೆರೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಅನಿಲ್ ಲೋಬೋ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗಟ್ಟಿಯಾಗಿ ಕೈ ಚಪ್ಪಾಳೆಯನ್ನು ಕೊಡುವ ಮೂಲಕ ಅವರಿಗೆ ಅಭಿನಂದಿಸುವ. ಇದೀಗ ಉದ್ಘಾಟಕರಾದ ಶ್ರೀಯುತ ಸುಮಂತ್ ಕುಮಾರ್ ಜೈನ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ತಮ್ಮ ಆಸನಗಳನ್ನು ಸ್ವೀಕರಿಸುವುದು. ಅತಿ ವಂದನೀಯ ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ MCC ಬ್ಯಾಂಕ್ನ ಚೇರ್ಮನ್ರಾದಂಥ ಅನಿಲ್ ಪಿಂಟೂರವರೇ, ಹಾಗೆ ಎಲ್ಲ ನಿರ್ದೇಶಕರುಗಳೇ ಹಾಗೂ ಎಲ್ಲ ಗ್ರಾಹಕ ಸಿಬ್ಬಂದಿ ಬಂಧುಗಳೇ, ತುಂಬ ಒಂದು ಖುಷಿಯ ವಿಚಾರ. ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ MCC ಬ್ಯಾಂಕ್ ಕಳೆದ 1 ವರ್ಷದಿಂದ ಅತ್ಯುತ್ತಮ ರೀತಿಯಲ್ಲಿ ಸೇವೆಯನ್ನು ನೀಡ್ತಾ ಇದೆ. ನಾವು ಕೂಡ ಇದರ ಗ್ರಾಹಕರು ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇವೆ. ಇಂತಹ ಒಂದು ಬೆಳ್ತಂಗಡಿ ತಾಲೂಕು ಒಂದು ಬೆಳೀತಿರುವಂತಹ ಒಂದು ತಾಲೂಕು. ನಾವು ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದರೆ ಬೆಳ್ತಂಗಡಿ ಸ್ವಲ್ಪ ಇನ್ನು ಬೆಳೀಲಿಕ್ಕೆ ತುಂಬ ಅವಕಾಶಗಳಿರುವಂಥ ತಾಲೂಕು. ಇಂಥ ತಾಲೂಕಲ್ಲಿ ನೀವು MCC ಬ್ಯಾಂಕ್ ಮಾಡಿ ನಮಗೆಲ್ಲರಿಗೂ ಕೂಡ ಒಂದು ಉತ್ತಮ ಸೇವೆ ನೀಡಿರುವುದು ಮಾತ್ರವಲ್ಲದೆ ಇಂದು ATM ಕೂಡ ನಮ್ಮ ಗ್ರಾಹಕರಿಗೆ, ಯಾಕಂದರೆ ಇಲ್ಲಿ ರೋಡಿಗೆ ಹೈವೇ ಅಗಲಾದಾಗ ತುಂಬ ಒಂದು ಹತ್ರ ಬಂದಾಗ ನಮಗೆ ATM ತುಂಬ ಒಂದು ಈಸಿಯಾಗಿ ಆಕ್ಸೆಸ್ ಕೂಡ ಸಿಗುವಂಥದ್ದು ತುಂಬ ಖುಷಿಯ ವಿಚಾರ. ಇಂತಹ ಗ್ರಾಹಕರಿಗೆ ಉಪಯೋಗ ಹೋಗುವಂಥ ಕೆಲಸವನ್ನು ಮಾಡ್ತಿರುವಂಥ MCC ಬ್ಯಾಂಕಿಗೆ ಇನ್ನೊಮ್ಮೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಸಂಸ್ಥೆ ಇನ್ನಷ್ಟು ಬೆಳ್ತಂಗಡಿಯಲ್ಲಿ ಇನ್ನಷ್ಟು ಬ್ರಾಂಚ್ಗಳನ್ನು ಮಾಡಲಿ, ಇನ್ನಷ್ಟು ರೀತಿಯ ಒಂದು ಅಭಿವೃದ್ಧಿಯನ್ನು ಕಾಡಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ನಮ್ಮ ಒಂದು ಸ್ಕೂಲ್ಗೆ ಅರ್ಜೆಂಟಾಗಿ ಹೋಗ್ಲಿಕ್ಕೆ ಹೋಗೋಣ, ನನ್ನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಕ್ಷಮೆ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಎಕ್ಸೆಲ್ ಸಂಸ್ಥೆ ಮೇಲೆ ಕಡೆ ಇರಲಿ ಅಂತ
ಹೇಳ್ಕೊಳ್ತಾ ಎರಡು ಮಾತುಗಳ ವಿರಾಮ. ಧನ್ಯವಾದಗಳು. ಧನ್ಯವಾದಗಳು ಸರ್. ಮುಂದಿನ ಶುಭ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ದಯವಿಟ್ಟು ಮುಂದೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಮಗದೊಮ್ಮೆ ತಮಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ಬೆಳ್ತಂಗಡಿಯಲ್ಲಿ 3 ಸಂಭ್ರಮ. ಒಂದು, ಈ ಬ್ರಾಂಚ್ ಓಪನ್ ಆಗಿ 1 ವರ್ಷದ ಆನಿವರ್ಸರಿ. ಅದೇ ರೀತಿಯಾಗಿ ಈಗ ತಾನೇ ಉದ್ಘಾಟನೆಗೊಂಡ 14ನೇ ATM. ಅದೇ ರೀತಿಯಾಗಿ ಇನ್ನೊಂದು ದೊಡ್ಡ ಸಂಭ್ರಮ ಏನಂದ್ರೆ 10 ಕೋಟಿ ಟರ್ನ್ ಓವರ್ ಮೈಲ್ ಸ್ಟೋನ್. MCC ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಇದರ 113 ವರ್ಷದ ಇತಿಹಾಸವನ್ನು ನೋಡಿದ್ರೆ ಅದರಲ್ಲಿ ನಾವು 2 ಭಾಗಗಳನ್ನಾಗಿ ಮಾಡಬಹುದು. ಒಂದು, ಈಗಿನ ಆಡಳಿತ ಮಂಡಳಿ ಬರುವ ಮೊದಲು, ಇನ್ನೊಂದು ಭಾಗ ಈಗಿನ ಆಡಳಿತ ಮಂಡಳಿ ಬರುವ ನಂತರ. ಯಾಕೆ ಹೀಗೆ ಹೇಳಿದ್ರೆ ಅಂದ್ರೆ 105 ವರ್ಷಗಳಲ್ಲಿ ಒಂದು ಹಂತದಲ್ಲಿ ಇದ್ದ MCC ಬ್ಯಾಂಕ್ ಅನ್ನು ಕಳೆದ ಕೇವಲ 7 ವರ್ಷಗಳಲ್ಲಿ ಕರಾವಳಿಯ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಸಂಚಲನವನ್ನೇ ಮೂಡಿಸಿ ಚೇರ್ಮನ್ ಸಹಕಾರಿ ರತ್ನ ಶ್ರೀ ಅನಿಲ್ ಲೋಬೋ ಇವರ ಮುಂದಾಳತ್ವದಲ್ಲಿ ಇವರ ಆಡಳಿತ ಮಂಡಳಿ ಯಾರು ಊಹಿಸಲಾಗದ ಹಂತಕ್ಕೆ ನಮ್ಮ MCC ಬ್ಯಾಂಕ್ ಅನ್ನು ತೆಗೆದುಕೊಂಡು ಹೋಗಿದೆ. ಯಾಕಂದ್ರೆ ನಮ್ಮ MCC ಬ್ಯಾಂಕಿಗೆ 7 ವರ್ಷದ ಮೊದಲು 105 ವರ್ಷಗಳಲ್ಲಿ ಕೇವಲ ಒಂದೇ ಒಂದು ATM ಇತ್ತು. ಆದ್ರೆ ಕೇವಲ 7 ವರ್ಷಗಳಲ್ಲಿ ಒಂದು ಇದ್ದ ATM ಅನ್ನು ಈಗ 14ನೇ ATM ಆಗಿ ಉದ್ಘಾಟಿಸಿದ್ದೇವೆ. ನಾಳೆ 15ನೇ ATM ಉಡುಪಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ. 105 ವರ್ಷಗಳಲ್ಲಿ ಕೇವಲ 16 ಶಾಖೆಗಳಿಗೆ ಸೀಮಿತವಾಗಿದ್ದ ನಮ್ಮ MCC ಬ್ಯಾಂಕ್ ಕಳೆದ 7 ವರ್ಷಗಳಲ್ಲಿ 16 ಇದ್ದ ಸಂಖ್ಯೆ 21ಕ್ಕೆ ಏರಿದೆ. ಇದಕ್ಕಾಗಿ ನಮ್ಮ ಆಡಳಿತ ಮಂಡಳಿಗೆ, ನಮ್ಮ ಚೇರ್ಮನ್ ಅವರಿಗೆ ಗಟ್ಟಿಯಾಗಿ ಕೈ ಚಪ್ಪಾಳೆ ನಾವು ಕೊಡುವ, ಅವರಿಗೆ ಅಭಿನಂದಿಸುವ. ಇಷ್ಟೆಲ್ಲ ಆಗಬೇಕಾದರೆ ದೇವರ ಕೃಪೆಯು ಕೂಡ ನಮ್ಮ MCC ಬ್ಯಾಂಕಿನ ಮೇಲಿದೆ. ಇದೀಗ ಈ ಕಾರ್ಯಕ್ರಮದ ಮೇಲೂ ದೇವರ ಕೃಪೆಯನ್ನು ಬೇಡಲಿಕ್ಕೆ ನಮ್ಮ ಮುಂದೆ ಇದ್ದಾರೆ ಕೆವಿನ್ ಹಾಗೂ ಗ್ರೂಪ್. ನಮ್ಮ ಮುಂದೆ ಪ್ರಾರ್ಥನಾ ಗೀತೆಯೊಂದಿಗೆ ಎಲ್ಲರೂ ಒಮ್ಮೆ ಎದ್ದು ನಿಲ್ಲೋಣ. ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನನ್ನ ಬದುಕಿನ ಅಗಲಲ್ಲಿ ನಾ ದೇವ, ಈ ಅಗಲು ಏಕಾಂತವೇ, ಹೊತ್ತು ಹೋಗಲು ಈ ಮನದಿ ಈ ಬಾಳಲ್ಲಿ, ಕತ್ತಲಾಗಲು ಈ ಬದುಕು ನೀನಿದ್ದಲ್ಲಿ, ಈ
ಆಸನಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾನು ನಮ್ಮ ಸಹಕಾರಿ ರತ್ನ ಶ್ರೀ ಅನಿಲ್ ಲೋಬರ್ ಅವರ ಹತ್ರ ಒಮ್ಮೆ ಕೇಳಿದೆ, ಎಲ್ಲರೂ ತಮ್ಮ ಸಂಸ್ಥೆಗಳಿಗೆ ಒಬ್ಬ ಸೆಲೆಬ್ರಿಟಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಾರೆ, ನಿಮ್ಮ ಬ್ಯಾಂಕಿಗೆ ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಇಲ್ವಾ ಅಂತ. ಅದಕ್ಕೆ ಅವರೊಂದು ಆನ್ಸರ್ ಕೊಟ್ಟರು. ಅವರು ಹೇಳಿದ್ರು, ನಮ್ಗೆ ಯಾರು ಕೂಡ ಸೆಲೆಬ್ರಿಟಿ ಬ್ರ್ಯಾಂಡ್ ಅಂಬಾಸಿಡರ್ ಬೇಡ, ನಮ್ಮ ಗ್ರಾಹಕರೇ ನಮ್ಮ ಸೆಲೆಬ್ರಿಟಿಗಳು, ನಮ್ಮ ಗ್ರಾಹಕರೇ ನಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ಗಳು ಅಂತ. ನಮ್ಮ ಗ್ರಾಹಕರು ನಮ್ಮ ಪ್ರಾಡಕ್ಟ್ ನೋಡಿ, ನಮ್ಮ ಸರ್ವಿಸಸ್ ನೋಡಿ, ಹಾಗೂ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನೋಡಿ ಅವರೇ ಮಾರ್ಕೆಟಿಂಗ್ ಮಾಡ್ತಾರೆ. ಆದ್ರಿಂದ ಅವರೇ ನಮ್ಮ ಬ್ಯಾಂಕ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಅವರಲ್ಲಿ ಕಾನ್ಫಿಡೆನ್ಸ್ ನಮ್ಗೆ ಕಾಣ್ತಾ ಇತ್ತು, ಯಾಕಂದ್ರೆ ಬ್ಯಾಂಕ್ನಲ್ಲಿ ಅಷ್ಟು ಗ್ರೋತ್ ಆಗಿದೆ, ಬೆಳವಣಿಗೆ ಆಗಿದೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಹಾಜರಿದ್ದಾರೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವ ಸಹಕಾರಿ ರತ್ನ ಶ್ರೀಯುತ ಅನಿಲ್ ಲೋಬೋ, ಚೇರ್ಮನ್ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್. ಅದೇ ರೀತಿಯಾಗಿ ATM ನ ಆಶೀರ್ವಚನ ಕಾರ್ಯಕ್ರಮವನ್ನು ನೆರವೇರಿಸಿದ ವಂದನೀಯ ಸ್ವಾಮಿ ರೋಷನ್ ಕ್ರಾಸ್ತಾ, ಅಡ್ಮಿನಿಸ್ಟ್ರೇಟರ್ ಫಾದರ್ LM ಪಿಂಟೋ ಹೆಲ್ತ್ ಸೆಂಟರ್ ಮದ್ಯಾರ್. ಇಂದಿನ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗೆ ಇದ್ದಾರೆ ವಂದನೀಯ ಸ್ವಾಮಿ ವಿಜಯ್ ಲೋಬೋ. ಅದೇ ರೀತಿಯಾಗಿ ಅತಿಥಿಯಾಗಿ ನಮ್ಮ ಜೊತೆಗೆ ಹಾಜರಿದ್ದಾರೆ ವಂದನೀಯ ಸ್ವಾಮಿ ಕ್ಲಿಫರ್ಡ್ ಪಿಂಟೋ, ಶ್ರೀ ವಿನ್ಸೆಂಟ್ ಲಜ್ರಾದೋ, ನಿರ್ದೇಶಕರು MCC ಬ್ಯಾಂಕ್ ಲಿಮಿಟೆಡ್. ಅದೇ ರೀತಿಯಾಗಿ ಜನರಲ್ ಮ್ಯಾನೇಜರ್ ಆದಂತಹ ಶ್ರೀ ಸುನಿಲ್ ಮೆನೇಜಸ್. ಇವರನ್ನೆಲ್ಲರನ್ನು ಶ್ರೀಯುತ ಶರಣ್ ಪಿಂಟೋ, ಬೆಳ್ತಂಗಡಿ ಶಾಖಾ ಮ್ಯಾನೇಜರ್, ಇವರು ವೇದಿಕೆಗೆ ಕರೆತರಬೇಕಂತ ತಮ್ಮಲ್ಲಿ ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೇನೆ. ಗಟ್ಟಿಯಾಗಿ ಕೈ ಚಪ್ಪಾಳೆಗಳನ್ನು ನೀಡುವ ಮೂಲಕ ಅವರನ್ನು ವೇದಿಕೆಗೆ ನಾವು ಸ್ವಾಗತಿಸುವ. ಎಲ್ಲ ಗಣ್ಯರು ದಯವಿಟ್ಟು ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾವು MCC ಬ್ಯಾಂಕ್ನ ಯಾವುದೇ ಶಾಖೆಗಳಿಗೆ ಹೋಗುವಾಗ ನಮ್ಗೆಲ್ಲರಿಗೂ ಅಲ್ಲಿ ನಗುಮುಖದಿಂದ ಗುಡ್ ಮಾರ್ನಿಂಗ್ ಅಥವಾ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ವಿಶ್ ಮಾಡುತ್ತಾ ನಮ್ಗೆ ಅತ್ಯುತ್ತಮವಾಗಿ ಪ್ರೀತಿಯಿಂದ ಅವರ ಬ್ಯಾಂಕಿಗೆ ಸ್ವಾಗತಿಸ್ತಾರೆ. ಅದೇ ರೀತಿಯಾಗಿ ತಮ್ಮ ಪ್ರೀತಿಯ ಮಾತುಗಳಿಂದ ನಮ್ಮೆಲ್ಲರನ್ನು ಸ್ವಾಗತಿಸಲು ಈಗ ಮುಂದೆ ಬರುತ್ತಿದ್ದಾರೆ ಶ್ರೀಯುತ ವಿನ್ಸೆಂಟ್ ಲಜ್ರಾದೋ, ನಿರ್ದೇಶಕರು MCC ಬ್ಯಾಂಕ್ ಲಿಮಿಟೆಡ್. ತಮಗೆಲ್ಲರಿಗೂ ನಾನು ಶುಭ ದಿನದ ಶುಭ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತದೆ. ಯಾಕಂದ್ರೆ 1 ವರ್ಷದ ಮುಂಚೆ ನಾವು ಇದೇ ವೇದಿಕೆಯ ಹತ್ರ ಒಟ್ಟಿಗೆ ಸೇರಿದ್ದೆವು. ಇಂದು ನಮ್ಮ MCC ಬ್ಯಾಂಕ್ ಬೆಳ್ತಂಗಡಿ ಶಾಖೆ ಹಾಗೂ ಸಮಸ್ತ ಬೆಳ್ತಂಗಡಿ ಮಹಾಜನರಿಗೆ ಅತ್ಯಂತ ಸಂತೋಷದ ದಿನ. ಈ ಶಾಖೆಯು ಇಂದು ತಮ್ಮ 1ನೇ ವರ್ಷದ ವಾರ್ಷಿಕೋತ್ಸವ, 10 ಕೋಟಿ ವ್ಯವಹಾರದ ಮೈಲುಗಲ್ಲು ಹಾಗೂ 14ನೇ ATM ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ MCC ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಪುರಸ್ಕೃತ ಶ್ರೀ ಅನಿಲ್ ಲೋಬೋ ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಬ್ಯಾಂಕಿನ ಮಹಾಪ್ರಬಂಧಕರಾದ ಶ್ರೀ ಸುನಿಲ್ ಮೆನೇಜಸ್ ಇವರನ್ನು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕೈ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಸ್ವಾಗತಿಸುವ. ನಮ್ಮ MCC ಬ್ಯಾಂಕಿನ 14ನೇ ATM ಇದರ ಆಶೀರ್ವಚನ ಕಾರ್ಯಕ್ರಮವನ್ನು ನೆರವೇರಿಸಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೂ ನೆಚ್ಚಿನ ಫಾದರ್ LM ಪಿಂಟೋ ಹೆಲ್ತ್ ಸೆಂಟರ್ ಚಾರಿಟೇಬಲ್ ಟ್ರಸ್ಟ್ ಬದ್ಯಾರ್, ಇದರ ಆಡಳಿತಾಧಿಕಾರಿಯಾದಂತಹ ವಂದನೀಯ ಫಾದರ್ ರೋಷನ್ ಕ್ರಾಸ್ಟಾ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಬ್ಯಾಂಕಿನ ಚೇರ್ಮನ್ ಆದಂತ ಶ್ರೀ ಅನಿಲ್ ಲೋಬೋ ಇವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಅನುಗ್ರಹ ಕಾಲೇಜ್ ಉಜಿರೆ ಇದರ ಪ್ರಿನ್ಸಿಪಲ್ ವಂದನೀಯ ಫಾದರ್ ವಿಜಯ್ ಲೋಬೋ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ನಿರ್ದೇಶಕರಾದ ಅರಾಲ್ಡ್ ಮೊಂತೇರರವರು
ಮುಂದೆ ಬಂದು ಇವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಇನ್ನೊಬ್ಬ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಫಾದರ್ ಕ್ಲಿಫರ್ಡ್ ಪಿಂಟೋ, ಪ್ರಿನ್ಸಿಪಲ್ ಓಲಿ ರೆಡಿಮರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೆಳ್ತಂಗಡಿ. ಇವರಿಗೆ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಫಾದರ್. ನಮ್ಮ ನಿರ್ದೇಶಕರು ಶ್ರೀ JP ರಾಡ್ರಿಗಸ್ ಇವರ ಮುಂದೆ ಬಂದು ಇವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ MCC ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೆ, ವೃತ್ತಿಪರ ನಿರ್ದೇಶಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಎಲ್ಲ ಗ್ರಾಹಕರಿಗೆ ನನ್ನ ಹೃದಯಾಂತರಣದ ಸ್ವಾಗತವನ್ನ ಬಯಸ್ತೇನೆ. MCC ಬ್ಯಾಂಕ್ ಬೆಳ್ತಂಗಡಿ ಶಾಖೆಗೆ ಮುಂದಿನ ವರ್ಷಗಳು ಮತ್ತಷ್ಟು ಯಶಸ್ಸನ್ನು ತರಲಿ ಎಂದು ಹಾರೈಸುತ್ತಾ ಮಗದೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣವನ್ನು ನಾನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಎಲ್ಲರನ್ನು ಸ್ವಾಗತಿಸಿದ ಶ್ರೀ ವಿನ್ಸೆಂಟ್ ಲಜರಾದೋ ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಳೆದ ವರ್ಷ ಬೆಳ್ತಂಗಡಿಯಲ್ಲಿ ನಮ್ಮ MCC ಬ್ಯಾಂಕ್ ಸ್ಥಾಪನೆಯಾದಾಗ ಬೆಳ್ತಂಗಡಿಯಲ್ಲಿ ತುಂಬಾ ಬ್ಯಾಂಕ್ಗಳಿವೆ, ಸ್ವಸಹಾಯ ಸಂಘಗಳಿವೆ. ಇವುಗಳೆಲ್ಲವ ಮಧ್ಯೆ MCC ಬ್ಯಾಂಕ್ ಹೊಸದಾಗಿ ಒಂದು ವ್ಯವಹಾರ ಮಾಡಬಹುದಾ, 1 ಕೋಟಿ ಆದ್ರೂ ಒಂದು ವರ್ಷದಲ್ಲಿ ಟರ್ನ್ ಓವರ್ ಆಗಬಹುದಾ ಅಂತ ಯೋಚನೆ ತುಂಬಾ ಜನರಿಗೆ ಬರಬಹುದು. ಆದರೆ ಎಲ್ಲಾ ಸವಾಲುಗಳನ್ನು ಸ್ವೀಕರಿಸಿ 1 ಕೋಟಿ ಬಿಡಿ 10 ಕೋಟಿಯ ಮೈಲುಗಲ್ಲನ್ನು ನಮ್ಮ MCC ಬ್ಯಾಂಕ್ ಸಾಧಿಸಿದೆ. ಈ ಒಂದು ಸಾಧನೆಗೆ ನಮ್ಗೆ ಸೆಲೆಬ್ರೇಷನ್ ತುಂಬಾ ಮುಖ್ಯ. ಆದ್ರಿಂದ ಈ ಒಂದು ಸಾಧನೆಯ ಸೆಲೆಬ್ರೇಷನ್ ನಾವು ಈಗ ಸೆಲೆಬ್ರೇಟ್ ಮಾಡ್ಲಿಕ್ಕಿದ್ದೇವೆ. ಈಗ ಕೇಕ್ ಕಟ್ ಮಾಡ್ಲಿಕ್ಕೆ ಎಲ್ಲಾ ಗಣ್ಯರನ್ನು ನಾನು ಮುಂದೆ ಕರೀತಾ ಇದ್ದೇನೆ. ಸಹಕಾರಿ ರತ್ನ ಶ್ರೀಯುತ ಅನಿಲ್ ಲೋಬೋ ಇವರೊಟ್ಟಿಗೆ ಎಲ್ಲ ನಿರ್ದೇಶಕರು ದಯವಿಟ್ಟು ಮುಂದೆ ಬರುವುದು. 1 ವರ್ಷದಲ್ಲಿ 10 ಕೋಟಿ ಟರ್ನ್ ಓವರ್ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಅದು ಕೂಡ ಬೆಳ್ತಂಗಡಿಯಲ್ಲಿ ಇಷ್ಟೊಂದು ಬ್ಯಾಂಕ್ಗಳಿದ್ದರೂ ಕೂಡ ನಮ್ಮ MCC ಬ್ಯಾಂಕ್ ಅದರ ಪ್ರಾಡಕ್ಟ್ಸ್ ಗಳಿಂದ, ಅದರ ಸರ್ವಿಸ್ ನಿಂದ ಜನರ ಮನಸ್ಸನ್ನು ಗೆದ್ದಿದೆ ಹಾಗೂ 10 ಕೋಟಿಯ ಟರ್ನ್ ಓವರ್ ಅನ್ನು ಇವತ್ತು ಮಾಡಿದೆ. ಆದ ಕಾರಣ ಈ ಒಂದು ಕಾರಣದಿಂದ ನಾವು ಇವತ್ತು 10 ಕೋಟಿ ಟರ್ನ್ ಓವರ್ ಮೈಲ್ ಸ್ಟೋನ್ ಅನ್ನು ಸಂಭ್ರಮಿಸಲಿಕ್ಕಿದ್ದೇವೆ. ಗಟ್ಟಿಯಾಗಿ ಕೈ ಚಪ್ಪಾಳೆಗಳನ್ನು ಕೊಡುವ, ಎಲ್ಲರಿಗೂ ಶುಭವನ್ನು ಹಾರೈಸುವ. ಧನ್ಯವಾದಗಳು. ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು 14ನೇ ATM ಅನ್ನು ಆಶೀರ್ವಚನ ಮಾಡಿದ ವಂದನೀಯ ಸ್ವಾಮಿ ರೋಷನ್ ಕ್ರಾಸ್ತ, ಅಡ್ಮಿನಿಸ್ಟ್ರೇಟಿವ್ ಫಾರ್ ದ L N Pinto ಹೆಲ್ತ್ ಸೆಂಟರ್ ಚಾರಿಟೇಬಲ್ ಟ್ರಸ್ಟ್ ಬದ್ಯಾರ್, ಇವರು ನಮ್ಮ ಜೊತೆಗಿದ್ದಾರೆ. ಇವರು ದಯವಿಟ್ಟು ಮುಂದೆ ಬಂದು ತಮ್ಮ ಸಂದೇಶವನ್ನು ನೀಡಬೇಕಂತ ತಮ್ಮಲ್ಲಿ ನಮ್ರತೆಯಿಂದ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಸಂಭ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಹಕಾರ ರತ್ನ ಶ್ರೀಮಾನ್ ಅನಿಲ್ ಲೋಬೋ, ಚೇರ್ಮನ್ MCC ಬ್ಯಾಂಕ್ ಲಿಮಿಟೆಡ್ ಮ್ಯಾಂಗ್ಳೂರ್. ಆಗ ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಿದ್ದರು, ಇನಾಗ್ರೇಷನ್ ಮಾಡಿದ್ರು ಮಿಸ್ಟರ್ ಸುಮಂತ್ ಕುಮಾರ್ ಜೈನ್. ಮತ್ತು ಈಗ ಈ ವೇದಿಕೆಯಲ್ಲಿರುವ ಚೀಫ್ ಗೆಸ್ಟ್ ರೆವರೆಂಡ್ ಫಾದರ್ ವಿಜಯ್ ಲೋಬೋ, ಪ್ರಿನ್ಸಿಪಲ್ ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಜಿರೆ, ಫಾದರ್ ಕ್ಲಿಫರ್ಡ್ ಹಾಗೂ ವೇದಿಕೆಯಲ್ಲಿ ಮುಂದೆ ಇರುವ ಎಲ್ಲರಿಗೆ ನಾನು ವಂದಿಸ್ತೇನೆ. ಪ್ರಥಮವಾಗಿ ಇವತ್ತಿನ ಈ ಮೈಲ್ ಸ್ಟೋನ್ ಫಸ್ಟ್ ಆ್ಯನಿವರ್ಸರಿ ಆಫ್ ದ ಈ ಬ್ರಾಂಚ್, ಬೆಳ್ತಂಗಡಿ ಬ್ರಾಂಚ್ MCC ಬ್ಯಾಂಕ್ ಲಿಮಿಟೆಡ್ 10 crores ಟರ್ನ್ಓವರ್ ಮೈಲ್ ಸ್ಟೋನ್ ಆ್ಯಂಡ್ 14th ATM ಇನಾಗ್ರೇಷನ್ ಸೆಲೆಬ್ರೇಷನ್. ಈ ಸಂಭ್ರಮದ ಶುಭಾಶಯಗಳು ಶ್ರೀಮಾನ್ ಅನಿಲ್ ಲೋಬೋ ಮತ್ತು ನಿಮ್ಮ ಎಲ್ಲರ ಟೀಮಿಗೆ ನನ್ನ ಪರವಾಗಿ ಮತ್ತು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ I wish to congratulate you and wish you all the best and all the success in the future. Any milestone ಅದು ಒಂದು ಹೆಜ್ಜೆಯಿಂದ ಸ್ಟಾರ್ಟ್ ಆಗೋದು. ಒಂದು ಚಿಕ್ಕ ಹೆಜ್ಜೆ, ಪುಟ್ಟ ಹೆಜ್ಜೆ. ಆ ಪುಟ್ಟ ಹೆಜ್ಜೆ ಅದರ ಇಡಬೇಕಾದ್ರೆ ಒಂದು ವಿಷನ್ ಬೇಕು ಮತ್ತು ಧೈರ್ಯ ಬೇಕು ಮತ್ತು ನಾಯಕತ್ವ ಬೇಕು. ಈ 1912ನೇ ಇಸವಿಯಲ್ಲಿ ಆರಂಭವಾದದ್ದು ಆ ಒಂದು ದಿಟ್ಟ ನಡೆಯಿಂದ
ಇವತ್ತು ಕಳೆದ ನಮ್ಮ ಶ್ರೀಮಾನ್ ಅನಿಲ್ ರೋಬೋರವರು ಚೇರ್ಮ್ಯಾನ್ ಆದ ನಂತರ ಆದಂಥ ಬದಲಾವಣೆ ನಾವು ಆಗ ಅದರ ಒಂದು ವಿಡಿಯೋವನ್ನು ನೋಡಿದೆವು. ಇದಕ್ಕೆ ಕಾರಣ ನನ್ನ ಪ್ರಕಾರವಾಗಿ ನಾನು ಹೇಳಿದರೆ ಆ 3 ವಿಷಯಗಳು. ಒಂದು ಧೈರ್ಯ ಬೇಕು, ಒಂದು ವಿಷನ್ ಬೇಕು, ಇನ್ನೊಂದು ಲೀಡರ್ಶಿಪ್ ಬೇಕು. ಆ 3 ಕ್ವಾಲಿಟಿಗಳು ನಾನು ಕಂಡದ್ದು ಶ್ರೀಮಾನ್ ಅನಿಲ್ ಲೋಬೋ ಇವರಲ್ಲಿ. ನಾನು ವಲೇನ್ಸಿಯಾದಲ್ಲಿ ಸಹಾಯಕ ಧರ್ಮಗಳು ಆಗಿರುವಾಗ ಅವರು ವಲೇನ್ಸಿಯಾಗೆ ಬಂದು 1 ವರ್ಷ ಮಾತ್ರ ಆಗಿತ್ತು. ಸೆಕೆಂಡ್ ಇಯರಲ್ಲೇ ವಲೇನ್ಸಿಯಾದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಅಲ್ಲಿಯೇ ನಾನು ನೋಡಿದ್ದು ಅವರ ಒಂದು ಲೀಡರ್ಶಿಪ್, ಧೈರ್ಯ ಮತ್ತು ವಿಷನ್. ವಲೇನ್ಸಿಯಾ ಚರಿತ್ರೆಯಲ್ಲಿ ಮಿಸ್ಟರ್ ಅನಿಲ್ ಲೋಬರ್ ಅವರು ಅವರ ಧೈರ್ಯ ಮತ್ತು ಲೀಡರ್ಶಿಪ್ ಅನ್ನು ಆವಾಗ ತೋರಿಸಿದ್ದು. ಅದು ನಾನು ಏನು ಭಾವಿಸಿದ್ದೆ ಫಾದರ್ ಮುಲ್ಲರಲ್ಲಿ ಇರುವಾಗ ಅದು ಎಲ್ಲ ವಿಷಯಗಳು, ಆ ಎಲ್ಲ ವಿಷನ್ಗಳು ಇವತ್ತು ಫುಲ್ಫಿಲ್ಮೆಂಟ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ. ನನಗೆ ವೈಯಕ್ತಿಕವಾಗಿ ಶ್ರೀಮಾನ್ ಅನಿಲ್ ಲೋಬರ್ ಬಗ್ಗೆ ನಮಗೆ ಗೊತ್ತುಂಟು. ನಾನು ಫಾದರ್ ಮುಲ್ಲರಲ್ಲಿ ಇರುವಾಗ, ವಲೇನ್ಸಿಯಾದಲ್ಲಿ ಇರುವಾಗ ಹಲವಾರು ಜನರಿಗೆ ಹೆಲ್ಪ್ ಕೇಳಲಿಕ್ಕೆ ಬರುವಾಗ ನಮ್ಮ ಹತ್ರ ಹಣ ಇಲ್ಲದ ಸಂದರ್ಭದಲ್ಲಿ ನಾನು ಅವರ ಹತ್ರ ಹಣ ಕೇಳಿದ್ದುಂಟು. ಅವರಿಗೆ ನೆನಪುಂಟಾಗುತ್ತಿಲ್ಲ. ಬಡವರಿಗೆ ಕೊಡಲಿಕ್ಕೆ ಅವರು ಇಮಿಡಿಯೇಟಾಗಿ ಕಾಲ್ ಮಾಡಿದರೆ ಹಣವನ್ನು ಅವರು ಕೊಟ್ಟು ಬಡವರಿಗೆ ಹೆಲ್ಪ್ ಮಾಡುವಂಥ ಒಂದು ಗುಣವನ್ನು ನಾನು ಅಸಿಸ್ಟೆಂಟ್ ಇರುವಾಗ ಅಂದು ಕಂಡಿದ್ದೇನೆ. ಮತ್ತು ಅದೇ ಗುಣ ಈ ಬ್ಯಾಂಕ್ ವ್ಯವಹಾರದ ಮುಖಾಂತರ ಪ್ರತಿ ಮನೆಗೆ ಆ ಬಡವರಿಗೆ ತಲುಪಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಆದ್ದರಿಂದ ನನ್ನ ಪರವಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ. ಕೊನೆಯದಾಗಿ ನಮ್ಮ ಫಾದರ್ LM ಪಿಂಟೋ ಹಾಸ್ಪಿಟಲಿಗೆ ಕೂಡ ಅವರು ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ನಾನು ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆದ ನಂತರ ನಮ್ಮ ಎಲ್ಲ ಮೆಡಿಕಲ್ ಕ್ಯಾಂಪ್ಗಳಿಗೆ ಅವರು ಸ್ಪಾನ್ಸರ್ಸ್ ಆಗಿ ಸಹಕಾರ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಕೂಡ ಒಂದು ಸ್ಪಾನ್ಸರ್ಶಿಪ್ಪನ್ನು ಅವರು ಕೊಡಲಿಕ್ಕೆ ಇದ್ದಾರೆ. ಅವರಿಗೆ ಈಗಲೇ ನಾನು ಧನ್ಯವಾದ ಹೇಳ್ತೇನೆ, ಕೃತಜ್ಞತೆ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಜನರೋಸಿಟಿ, ಆ್ಯಂಡ್ ದ್ಯಾಟ್ ವಿಲ್ ಗೋ ಅರೌಂಡ್ ಲಾಂಗ್ ವೇ ಟು ಲೊಕ್ಯಾಲಿಟಿ ಆಫ್ ದಿಸ್ ಬೆಳ್ತಂಗಡಿ ತಾಲೂಕ್ ಥ್ರೂ ದ ಹಾಸ್ಪಿಟಲ್ ದ್ಯಾಟ್ ವಿ ಆರ್ ಸರ್ವಿಂಗ್. ಸೊ ಮತ್ತೊಮ್ಮೆ ಶ್ರೀಮಾನ್ ಅನಿಲ್ ಲೋಬೋ ಮತ್ತು ಈ ಬ್ರಾಂಚಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಗಳಿಗೆ ನಾನು ಅಭಿನಂದಿಸ್ತೇನೆ. ಅವರ ಈ ಸೇವೆ ಈ ಲೊಕ್ಯಾಲಿಟಿಗೆ ಸದಾ ಇರಲಿ. ಇದರ ಮುಖಾಂತರ ಈ ಬ್ಯಾಂಕ್ ವ್ಯವಹಾರ ಪ್ರತಿ ಮನೆಗೆ ತಲುಪಲಿ. ಈ ಒಂದು ಮೈಲ್ ಸ್ಟೋನ್ ನೆಕ್ಸ್ಟ್ ಇಯರ್ ಕೂಡ ಇನ್ನೊಂದು ಮೈಲ್ ಸ್ಟೋನ್ನೊಂದಿಗೆ ಇಲ್ಲಿ ವೇದಿಕೆ ನಿರ್ಮಾಣ ಆಗಲಿ ಎಂದ ದೇವರಂತ ಬೇಡುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಫಾದರ್. ಈ ಒಂದು ಕಾರ್ಯಕ್ರಮ ಜೊತೆಗೆ ಹಾಜರಿದ್ದಾರೆ ಹೋಲಿ ರೆಡಿಮೇಡ್ ಚರ್ಚ್ ಬೆಳ್ತಂಗಡಿ ಇದರ ಉಪಾಧ್ಯಕ್ಷರಾದಂತಹ ಶ್ರೀಯುತ ವೈಟಲ್ ಮಾನಿಸ್, ಅದೇ ರೀತಿಯಾಗಿ ಹಳ್ಳಿಮನೆ ರೆಸ್ಟೋರೆಂಟ್ ಉಜಿರೆ ಇದರ ಪ್ರೊಪರೇಟರ್ ಆಗಿರುವಂತಹ ಶ್ರೀ ಪ್ರವೀಣ್ ಫೆರ್ನಾಂಡಿಸ್ ಸರ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗಟ್ಟಿಯಾಗಿ ಕೈ ಚಪ್ಪಾಳೆ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ MCC ಬ್ಯಾಂಕ್ ಅವರ ಯಾವುದೇ ಶಾಖೆಯಲ್ಲಿ ಏನಾದರೂ ಫಂಕ್ಷನ್ ಇದ್ರೆ, ಏನಾದರೂ ಪ್ರೋಗ್ರಾಮ್ ಇದ್ರೆ, ಆ ಶಾಖೆಯ ಯಾರಾದರೂ ಗ್ರಾಹಕರಿಗೆ ಅಥವಾ ಗ್ರಾಹಕ ಸಂಸ್ಥೆಗೆ ಏನಾದರೂ ಚಾರಿಟಿ ವರ್ಕ್ ಅಥವಾ ಸ್ಪಾನ್ಸರ್ಶಿಪ್ ಮಾಡುತ್ತಲೇ ಬಂದಿದ್ದಾರೆ. ಇದೊಂದು ಅವರ ಸಂಪ್ರದಾಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿಯಾಗಿ ಫಾದರ್ LM ಪಿಂಟೋ ಹೆಲ್ತ್ ಸೆಂಟರ್ ಚಾರಿಟೇಬಲ್ ಟ್ರಸ್ಟ್ ಬದ್ಯಾರ್ ಇವರಿಗೆ ಇವತ್ತಿನ ದಿನ ಒಂದು ಸ್ಪಾನ್ಸರ್ಶಿಪ್ ಕೊಡ್ಲಿಕ್ಕೆ ಇದ್ದಾರೆ. ಅವರ ಹೊಸ ಎಮರ್ಜೆನ್ಸಿ ಬ್ಲಾಕ್ಗೆ ಸಹಾಯಾರ್ಥವಾಗಿ ಈ ಒಂದು ಚೆಕ್ ಅನ್ನು ಸಹಕಾರಿ ರತ್ನ ಶ್ರೀಯುತ ಅನಿಲ್ ಲೋಬೋ ಇವರು ಫಾದರ್ ರೋಷನ್ ಕ್ರಾಸ್ ಇವರಿಗೆ ಹಸ್ತಾಂತರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. 1,25,000 ರೂಪಾಯಿಗಳು MCC ಬ್ಯಾಂಕ್ ಲಿಮಿಟೆಡ್ ವತಿಯಿಂದ ಫಾದರ್ LM ಪಿಂಟೋ ಹೆಲ್ತ್ ಸೆಂಟರ್ ಚಾರಿಟೇಬಲ್ ಟ್ರಸ್ಟ್ ಬದ್ಯಾರ್ ಇವರಿಗೆ ನಾವು ಅರ್ಪಿಸುತ್ತಿದ್ದೇವೆ. ಗಟ್ಟಿಯಾಗಿ ಕೈ ಚಪ್ಪಾಳೆಯನ್ನು ಕೊಡುವ ಅವರಿಗೆ ಅಭಿನಂದಿಸುವ. ಧನ್ಯವಾದಗಳು ಫಾದರ್. ದಯವಿಟ್ಟು ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇದು ಹೊಸ ಎಮರ್ಜೆನ್ಸಿ ನಾವು ನವೀಕೃತ ಮಾಡ್ತಾ ಇದ್ದೇವೆ ಬದ್ಯಾರ್ ಹಾಸ್ಪಿಟಲಲ್ಲಿ. ಅದಕ್ಕೆ ಬೇಕಾದ ಪೇಷಂಟ್
ಶಿಫ್ಟಿಂಗ್ ಟ್ರಾಲೀಸ್ ವಿತ್ ಆಕ್ಸಿಜನ್, 3 ಟ್ರಾಲಿ, ಅದು ಪೇಷಂಟ್ ಶಿಫ್ಟಿಂಗ್ ಟ್ರಾಲಿಗಳನ್ನು ಅವರು ಈ ಮುಖಾಂತರವಾಗಿ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ. ಅದು ಖಂಡಿತವಾಗಿಯೂ ನಾವು ವೇಗವಾಗಿ ಎಮರ್ಜೆನ್ಸಿಯಲ್ಲಿ ವಿತ್ ಆಕ್ಸಿಜನ್ ಆ್ಯಂಬುಲೆನ್ಸ್ಗೆ ಶಿಫ್ಟ್ ಮಾಡಿ ಆ ಪೇಷಂಟ್ಗಳನ್ನು ಉಳಿಸುವಂಥ ಒಂದು ಟೈಮ್ ಲಿಮಿಟ್, ಅದು ಗೋಲ್ಡನ್ ಅವರ್ ಉಂಟು, ಅದಕ್ಕೆ ಖಂಡಿತವಾಗಿ ಸಹಕಾರವಾಗ್ತದೆ ಎಂದು ಹೇಳುತ್ತಾ ಈ ಒಂದು ಸ್ಪಾನ್ಸರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಒಂದು ಮಾತಿದೆ, ಸಮಾಜದಿಂದ ನಮ್ಗೆ ಏನು ಸಿಗ್ತದೆ ಅದನ್ನು ಸಮಾಜಕ್ಕೆ ಹಿಂತಿರುಗಿಸಬೇಕಂತ. ಈ ಮಾತನ್ನು MCC ಬ್ಯಾಂಕ್ ಲಿಮಿಟೆಡ್ ಖಂಡಿತವಾಗ್ಲೂ ಪಾಲಿಸ್ತಾನೆ ಬಂದಿದೆ. ಇವತ್ತು ಆ ಒಂದು ಹಣ ತುಂಬಾ ರೋಗಿಗಳಿಗೆ ಖಂಡಿತವಾಗ್ಲೂ ನೆರವಾಗ್ತದೆ ಎಂದು ನಾವು ಭಾವಿಸ್ತಾ ಇದ್ದೇವೆ. ಇದೊಂದು ನಮ್ಮ MCC ಬ್ಯಾಂಕ್ನಲ್ಲಿ ಸಂಪ್ರದಾಯ ಇದೆ. ಯಾವುದೇ ಒಂದು ಶಾಖೆಯಲ್ಲಿ ಏನಾದರೂ ಸಮಾರಂಭವಾದ್ರೆ ಆ ಶಾಖೆಯಲ್ಲಿ ಇರುವ ಗ್ರಾಹಕರಿಗೆ ಅಥವಾ ಗ್ರಾಹಕರ ಮಕ್ಕಳಿಗೆ ಅವರ ಟ್ಯಾಲೆಂಟ್ ನೋಡಿ ನಾವು ಅಭಿನಂದಿಸ್ತೇವೆ, ಅವರಿಗೆ ನಾವು ಪ್ರೋತ್ಸಾಹವನ್ನು ಕೊಡ್ತೇವೆ. ಇವತ್ತು ಶಿಕ್ಷಣ ಕ್ಷೇತ್ರ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಬೆಳ್ತಂಗಡಿಯ ಗ್ರಾಹಕರಿಗೆ ಮತ್ತು ಗ್ರಾಹಕರ ಮಕ್ಕಳಿಗೆ ನಾವು ಇಲ್ಲಿ ಅಭಿನಂದಿಸಲಿಕ್ಕೆ ಇದ್ದೇವೆ. ಇವತ್ತು ಕಾರ್ಯಕ್ರಮವನ್ನು ಶ್ರೀಮತಿ ಜೊವಿಟಾ ಸೆರಾವೋ ನೆರವೇರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾನು ಹೆಸರು ಕರೆದ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳ ಅನುಪಸ್ಥಿತಿಯಲ್ಲಿ ಅವರ ಹೆತ್ತವರು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀ ಗ್ಯಾವಿನ್ ಜೇಸನ್ ಪಿಂಟೋ, ಕುಮಾರಿ ಜನಿಷಾ ಪಿರೇರಾ, ಕುಮಾರಿ ಶರೋನ್ ಡಿಸೋಜಾ, ಶ್ರೀ V1 ಫ್ಲೇಮಿಂಗ್ ಡಿಸೋಜಾ, ಕುಮಾರಿ ವಿಲೋನಾ ಡಿಕುನ್ನಾ. ಶ್ರೀ ಗ್ಯಾವಿನ್ ಜೇಸನ್ ಪಿಂಟೋ, ಶ್ರೀ ಗ್ಯಾವಿನ್ ಜೇಸನ್ ಪಿಂಟೋ ಅವರ ಹೆತ್ತವರು ಶ್ರೀಮತಿ ಜ್ಯೋತಿ ಲೀಡಿಯಾ ಫೆರ್ನಾಂಡಿಸ್ ನಮ್ಮ ಮಧ್ಯೆ ಇದ್ದಾರೆ. ಇವಾಗ ಗ್ಯಾವಿನ್ ಜೇಸನ್ ಪಿಂಟೋ ಅವರು ಶ್ರೀ ಗಿಲ್ಬರ್ಟ್ ಪಿಂಟೋ ಮತ್ತು ಶ್ರೀಮತಿ ಜ್ಯೋತಿ ಲೀಡಿಯಾ ಫೆರ್ನಾಂಡಿಸ್ ಅವರ ಮಗ ಬೆಳ್ತಂಗಡಿಯಲ್ಲಿ ವಾಸವಾಗಿದ್ದಾರೆ. ಸೇಂಟ್ ಮೇರೀಸ್ ಶಾಲೆ ಲಾಯ್ಲಾ ಇದರಲ್ಲಿ ಶಿಕ್ಷಣ ಪಡೆದು ಕರ್ನಾಟಕ ರಾಜ್ಯ ಮಟ್ಟದ SSLC ಪರೀಕ್ಷೆಯಲ್ಲಿ ಇವರು 92.16 ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ಪ್ರಸ್ತುತ ಇವರು ಮಂಗಳೂರಿನ ಸೈಂಟ್ ಎಲೋಷಿಯಸ್ PU ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಪಡೆಯುತ್ತಿದ್ದು, ಇವರನ್ನು MCC ಬ್ಯಾಂಕಿನ ಪರವಾಗಿ ಗೌರವಿಸಿ ಶುಭ ಹಾರೈಸುತ್ತೇವೆ. ಕುಮಾರಿ ಜನಿಷಾ ಪಿರೇರಾ ಇವರ ಪರವಾಗಿ ಅವರು ಹೆತ್ತವರಾದ ಶ್ರೀಮತಿ ಲವಿನಾ ಪಿರೇರಾ ನಮ್ಮ ಮಧ್ಯೆ ಇದ್ದಾರೆ. ಕುಮಾರಿ ಜನಿಷಾ ಪಿರೇರಾ ಇವರು ಶ್ರೀ ಜೀವನ್ ನವೀನ್ ಪಿರೇರಾ ಮತ್ತು ಶ್ರೀ ಲವಿನಾ ಪಿರೇರಾ ಅವರ ಮಗಳು ಬೆಳ್ತಂಗಡಿಯಲ್ಲಿ ವಾಸವಾಗಿದ್ದಾರೆ. ನಮ್ಮರ ಶಾಲೆ ಸರಕಾರಿ ಪ್ರೌಢಶಾಲೆ ಗುರುವಾನಕೆರೆ ಇದರಲ್ಲಿ ಶಿಕ್ಷಣ ಪಡೆದು ಕರ್ನಾಟಕ ರಾಜ್ಯ ಮಟ್ಟದ SSLC ಪರೀಕ್ಷೆಯಲ್ಲಿ ಇವರು 98.4 ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ಪ್ರಸ್ತುತ ಇವರು ಬೆಳ್ತಂಗಡಿಯ ಸರಕಾರಿ ಜೂನಿಯರ್ ಕಾಲೇಜಿನಲ್ಲಿ ಕಲಾ ವಿಭಾಗದ ಪ್ರಥಮ PUC ವಿದ್ಯಾರ್ಥಿನಿಯಾಗಿರುತ್ತಾರೆ. ಇವರನ್ನು MCC ಬ್ಯಾಂಕಿನ ಪರವಾಗಿ ಗೌರವಿಸಿ ಶುಭ ಹಾರೈಸುತ್ತೇವೆ. ಕುಮಾರಿ ಶರೋನ್ ಡಿಸೋಜಾ ಅವರ ಪರವಾಗಿ ಅವರ ಹೆತ್ತವರಾದ ಶ್ರೀ ಜಯಂತಿ ಜೆಸಿಂತಾ ಸ್ಟ್ರೆಲಾ ಅವರಿದ್ದಾರೆ. ಕುಮಾರಿ ಶರೋನ್ ಡಿಸೋಜಾ ಇವರು ಶ್ರೀ ರೋಷನ್ ನೆಲ್ಸನ್ ಡಿಸೋಜಾ ಮತ್ತು ಶ್ರೀಮತಿ ಜಯಂತಿ ಜೆಸಿಂತಾ ಸ್ಟ್ರೇಲರವರ ಮಗಳು ಉಜಿರೆಯಲ್ಲಿ ವಾಸವಾಗಿದ್ದಾರೆ. ಅನುಗ್ರಹ ಆಂಗ್ಲ ಮಾಧ್ಯಮ ಶಾಲೆ ಇದರಲ್ಲಿ ಶಿಕ್ಷಣ ಪಡೆದು ಕರ್ನಾಟಕದ ರಾಜ್ಯ ಮಟ್ಟದ SSLC ಪರೀಕ್ಷೆಯಲ್ಲಿ ಇವರು 99.84 ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ಇವರು ತಾಲೂಕು ಮಟ್ಟದಲ್ಲಿ ಪ್ರಥಮ ರ್ಯಾಂಕ್, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ರ್ಯಾಂಕನ್ನು ಪಡೆದಿರುತ್ತಾರೆ. ಇವರು ಜಿಲ್ಲಾ ಮಟ್ಟದ ಫುಟ್ಬಾಲ್ ಮಹಿಳಾ ಆಟಗಾರ್ತಿಯಾಗಿದ್ದು, ಕೀಬೋರ್ಡ್ನಲ್ಲಿ ಕಣ್ಣು ಮುಚ್ಚಿ ಜಿಲ್ಲಾ ಮಟ್ಟದ ಸ್ಕೌಟ್ ಆ್ಯಂಡ್ ಗೈಡ್ಸ್ನ
ಗೀತಾ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಸ್ತುತ ಇವರು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗವನ್ನು ಪಡೆಯುತ್ತಿದ್ದಾರೆ. ಇವರನ್ನು MCC ಬ್ಯಾಂಕಿನ ಪರವಾಗಿ ಗೌರವಿಸಿ ಶುಭ ಹಾರೈಸುತ್ತೇವೆ. ಶ್ರೀ V1 ಫ್ಲೆಮಿಂಗ್ ಡಿಸೋಜಾ ಇವರು ಶ್ರೀ ವಲೇರಿಯನ್ ಡಿಸೋಜಾ ಮತ್ತು ಶ್ರೀಮತಿ ಫ್ಲೇವಿಯಾ ಫೌಲ್ ಅವರ ಮಗ ಬೆಳ್ತಂಗಡಿಯಲ್ಲಿ ವಾಸವಾಗಿದ್ದಾರೆ. ಇವರು STM ಕಾಲೇಜ್ ಉಜಿರೆ ಇದರಲ್ಲಿ ಶಿಕ್ಷಣ ಪಡೆದು ಕರ್ನಾಟಕದ ರಾಜ್ಯ ಮಟ್ಟದ PUC ಪರೀಕ್ಷೆಯ ವಾಣಿಜ್ಯ ವಿಭಾಗದಲ್ಲಿ 85.6 ಅಂಕಗಳನ್ನು ಪಡೆದು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಪ್ರಸ್ತುತ ಇವರು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ BCom ವ್ಯಾಸಂಗವನ್ನು ಪಡೆಯುತ್ತಿದ್ದಾರೆ. ಇವರನ್ನು MCC ಬ್ಯಾಂಕಿನ ಪರವಾಗಿ ಗೌರವಿಸಿ ಶುಭ ಹಾರೈಸುತ್ತೇವೆ. ಕುಮಾರಿ ವಿಲೋನಾ ಡಿಕುನ್ನ ಇವರು ಶ್ರೀ ರಿಚರ್ಡ್ ಡಿಕುನ್ನ ಮತ್ತು ಶ್ರೀಮತಿ ಅನಿತಾ ಡಿಸೋಜಾ ರವರ ಮಗಳು ಉಜಿರೆಯಲ್ಲಿ ವಾಸವಾಗಿದ್ದಾರೆ. ಇವರು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ BCom ACCA ವ್ಯಾಸಂಗವನ್ನು ಪಡೆಯುತ್ತಿದ್ದಾರೆ. 2024 ಹೈದರಾಬಾದಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಚಾಂಪಿಯನ್ಶಿಪ್ ಕರ್ನಾಟಕ ಜೂನಿಯರ್ ಮಹಿಳಾ ಟೀಮ್ನ ಕ್ಯಾಪ್ಟನ್ ಆಗಿರುತ್ತಾರೆ. 2024 ಮಧ್ಯಪ್ರದೇಶದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. 2025 ಭೋಪಾಲಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಕರ್ನಾಟಕ ಮಹಿಳಾ ಟೀಮ್ನ ಉಪ ಕ್ಯಾಪ್ಟನ್ ಆಗಿರುತ್ತಾರೆ. 2025 ಇಂಡೋನೇಷ್ಯಾನಲ್ಲಿ ನಡೆದ ಏಷ್ಯನ್ ಥ್ರೋಬಾಲ್ ಚಾಂಪಿಯನ್ಶಿಪ್ಪಿನಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನು ಪಡೆದಿರುತ್ತಾರೆ. 2025 ಮಲೇಷ್ಯಾದಲ್ಲಿ ನಡೆದ ಏಷ್ಯನ್ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಾರೆ. 2025 ಬೆಂಗಳೂರಿನಲ್ಲಿ ನಡೆದ ಜೂನಿಯರ್ ರಾಷ್ಟ್ರೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕ್ಯಾಪ್ಟನ್ ಆಗಿ ಭಾಗವಹಿಸಿ ಕಂಚಿನ ಪದಕವನ್ನು ಪಡೆದಿರುತ್ತಾರೆ. ಈಗ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಸಹಕಾರ ರತ್ನ ಶ್ರೀ ಅನಿಲ್ ಲೋಬೋ ಅವರು ಶಾಲು ಹೊದಿಸಿ ವಂದನೀಯ ಫಾದರ್ ವಿಜಯ್ ಲೋಬೋ ಇವರು ಪ್ರಮಾಣ ಪತ್ರ, ವಂದನೀಯ ಫಾದರ್ ರೋಷನ್ ಕ್ರಾಸ್ ಅವರು ಹೂಗುಚ್ಛೆಯನ್ನು ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಫಾದರ್ ಕ್ಲಿಫರ್ಡ್ ಅವರು ನೆನಪಿನ ಕಾಣಿಕೆಯನ್ನು ಕುಮಾರಿ ವಿಲೋನಾ ಡಿಕುನ್ನ ಇವರಿಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇದೀಗ ನಮ್ಮ ಜೊತೆಗೆ ಹಾಜರಿದ್ದಾರೆ ಶ್ರೀಯುತ ಎಲೋಷಿಯಸ್ ಲೋಬೋ, ನ್ಯಾಯವಾದಿ. ಇವರು 2025-27 ಅವಧಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಕೀಲ ಸಮಿತಿಯ ಅಧ್ಯಕ್ಷರಾಗಿ ಅತ್ಯಂತ ಹೆಚ್ಚಿನ ಬಹುಮತದೊಂದಿಗೆ ಆಯ್ಕೆಯಾಗಿದ್ದಾರೆ. ಈಗ ಇವರನ್ನು ನಾವು ಅಭಿನಂದಿಸಲಿಕ್ಕೆ ಇದ್ದೇವೆ. ಸಹಕಾರ ರತ್ನ ಶ್ರೀಯುತ ಅನಿಲ್ ಲೋಬೋ ಇವರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಎಲೋಷಿಯಸ್ ಲೋಬೋ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ನಮ್ರತೆಯಿಂದ ಕೇಳಿಕೊಳ್ತಾ ಇದ್ದೇನೆ.
ಶ್ರೀಯುತ ಇಲೋಶಿಯಸ್ ಲೋಬೋ ಪ್ರಸ್ತುತ ಕಥಲಿಕ್ ಕ್ರೆಡಿಟ್ ಸಹಕಾರ ಸಂಘ ನಿಯಮಿತ ಇದರ ಸ್ಥಾಪಕ ನಿರ್ದೇಶಕರಾಗಿ ಹಾಗೂ ಸಂಘದಲ್ಲಿ 2 ಅವಧಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಪ್ರೇರಣಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ನಿರ್ದೇಶಕರಾಗಿ ಸೇವೆಯನ್ನು ನೀಡುತ್ತಿದ್ದಾರೆ. ಹಾಗೂ ಸದ್ರಿ ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಸಲಹಾಗಾರರಾಗಿ ಸೇವೆಯನ್ನು ನೀಡುತ್ತಿದ್ದಾರೆ. ಮಗದೊಮ್ಮೆ ಗಟ್ಟಿಯಾಗಿ ಕೈ ಚಪ್ಪಾಳೆಗಳನ್ನು ಅವರಿಗೆ ಕೊಡುವ, ಅಭಿನಂದಿಸುವ. ಧನ್ಯವಾದಗಳು ಸರ್. ನಮ್ಮ ಎಂಸಿಸಿ ಬ್ಯಾಂಕ್ನ ಚೇರ್ಮನ್ ಸಹಕಾರಿ ರತ್ನ ಶ್ರೀ ಅನಿಲ್ ಲೋಬೋ ಇವರ ವಾಟ್ಸಪ್ ಸ್ಟೇಟಸ್ ನೋಡಿದ್ರೆ ಅದು ಅವರ ಬಗ್ಗೆ ಯಾವತ್ತೂ ಹಾಕುವುದಿಲ್ಲ. ಅವರು ಹಾಕುವುದು ತಮ್ಮ ಗ್ರಾಹಕರ ಹುಟ್ಟುಹಬ್ಬದ ಬಗ್ಗೆ ಅಥವಾ ಎಂಸಿಸಿ ಬ್ಯಾಂಕ್ನ ಬಗ್ಗೆ. ನಾವು ನಮ್ಮ ಗ್ರಾಹಕರಿಗೆ ತುಂಬಾ ಮೌಲ್ಯವನ್ನು ಕೊಡ್ತೇವೆ, ಅವರ ಹುಟ್ಟುಹಬ್ಬಕ್ಕೂ ಕೂಡ ಅಷ್ಟೇ ಮೌಲ್ಯವನ್ನು ಕೊಡ್ತೇವೆ. ಆದ್ದರಿಂದ ನಮ್ಗೆ ಈ ಒಂದು ತಿಂಗಳಲ್ಲಿ ನಮ್ಮ ಬೆಳ್ತಂಗಡಿ ಬ್ರಾಂಚ್ ನಿಂದ ಒಂದು ಸ್ಪೆಷಲ್ ಬರ್ತ್ಡೇ ಒಬ್ಬರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಗೋಲ್ಡನ್ ಬರ್ತ್ಡೇ. ಅದುವೇ ನಮ್ಮ ಶ್ರೀ ಸಾಜಿ ಕೆವಿ ಇವರು. ದಯವಿಟ್ಟು ತಾವಿದ್ದಲ್ಲಿ ಮುಂದೆ ಬರ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಶಾಜಿ ಕೆವಿ ಇವರು ತಮ್ಮ 50ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಇವರಿಗೆ ನಮ್ಮ ಸಹಕಾರಿ ರತ್ನ ಶ್ರೀ ಅನಿಲ್ ಲೋಬೋ ಇವರು ಸ್ಮರಣೆಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಗಟ್ಟಿಯಾಗಿ ಕೈ ಚಪ್ಪಾಳೆ ಅವರಿಗೆ ನೀಡುವ. ಅದೇ ರೀತಿಯಾಗಿ ಇಂದಿನ ದಿನ ಶ್ರೀಯುತ ಜೆರಾಲ್ಡ್ ಫ್ರಾಂಕ್ ಹಾಗೂ ಶ್ರೀಯುತ ಜಗದೀಶ ಆಚಾರ್ಯ ಇವರು ಕೂಡ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ದಯವಿಟ್ಟು ತಾವು ಕೂಡ ಮುಂದೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಶಾಜಿ ಕೇವಿ 1 ನಿಮಿಷಗಳ ಕಾಲ ಇಲ್ಲೇ ನಿಲ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಜೆರಾಲ್ಡ್ ಫ್ರಾಂಕ್, ಅದೇ ರೀತಿಯಾಗಿ ಶ್ರೀಯುತ ಜಗದೀಶ್ ಆಚಾರ್ಯ ದಯವಿಟ್ಟು ಮುಂದೆ ಬರುವುದು. ಮಗದೊಮ್ಮೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. Happy birthday to you. Happy birthday to you, dear. Happy birthday to you. From old friends and new, from good friends and true. May good luck go with you and happiness too. Happy birthday to you. Happy birthday to you. Happy birthday to you, dear. Happy ಮಗದೊಮ್ಮೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಹಾಜರಿದ್ದಾರೆ ಶ್ರೀಯುತ ಪ್ರವೀಣ್ ಫರ್ನಾಂಡಿಸ್ ಇವರು ಕೆಪಿಸಿಸಿ ಮೈನಾರಿಟಿ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಸಹಕಾರಿ ರತ್ನ ಶ್ರೀಯುತ ಅನಿಲ್ ಲೋಬೋ ಹೂಗುಚ್ಛ ನೀಡಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಯುತ ಪ್ರವೀಣ್ ಫರ್ನಾಂಡಿಸ್ ಮುಂದೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಹಳ್ಳಿಮನೆ ಪ್ರವೀಣ್ ಫರ್ನಾಂಡಿಸ್ ಎಂದು ಖ್ಯಾತವಾಗಿರುವ ನಮ್ಮ ಬೆಳ್ತಂಗಡಿಯಲ್ಲಿ ಸದಾ ಬಡವರ ಬಲ್ಲಿಗರ ಸೇವೆ ಮಾಡಲಿಕ್ಕೆ ತಯಾರಿರುವರು ನಮ್ಮ ಶ್ರೀಯುತ ಪ್ರವೀಣ್ ಫರ್ನಾಂಡಿಸ್ ಇವರು. ಮಗದೊಮ್ಮೆ ಎಂಸಿಸಿ ಬ್ಯಾಂಕ್ನ ಪರವಾಗಿ ತಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗೆ ಹಾಜರಿದ್ದಾರೆ ವಂದನೀಯ ಸ್ವಾಮಿ ವಿಜಯ್ ಲೋಬೋ, ಪ್ರಿನ್ಸಿಪಲ್ ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಜಿರೆ. ಇವರು ತಮ್ಮ ಸಂದೇಶವನ್ನು ನೀಡಬೇಕಾಗಿ ತಮ್ಮಲ್ಲಿ ನಮ್ರತೆಯಿಂದ ನಾನು ಕೇಳಿಕೊಳ್ತಾ ಇದ್ದೇನೆ.
program and also the chairman of MCC Bank Limited, Mr. Anil Lobo, dear fathers, dear board of directors, and my dear friends, those who are gathered here. ಪ್ರಥಮವಾಗಿ MCC ಬ್ಯಾಂಕ್ ಲಿಮಿಟೆಡ್ ಇದರ ಬೆಳವಣಿಗೆ ಕಿರುಚಿತ್ರವನ್ನು ನಾವು ಈಗಾಗಲೇ ನೋಡಿದ್ದೇವೆ. From my part, I appreciate the work and the hard work done by the director and also the chairman. My appreciation and felicitations to all the office bearers of MCC Bank Limited. Today we have inaugurated the 14th ATM. So bank's ongoing commitment is to provide convenient, secure and customer centric, and this is what highlighted in the presentation. In today's very fast moving world, accessibility and also efficiency are very essential, and MCC Bank has proved that they have made it very easy here. And this new ATM is more than just a machine, but I consider this as a service point. The service rendered by MCC Bank employees is very much appreciable. So when I wanted account to be opened in other banks, there were a lot of other formalities and it was very difficult to open. But when I approached here MCC Bank, they were very cordial and they had visited our institution and rendered their help in order to open the accounts over here. So on behalf of my institution, Anugrah Institution, I am grateful to MCC Bank for all the services they render over here. As Father Roshan has rightly pointed out, because of the great vision and the integrity of the chairman, Mr. Anil Lobo, the MCC Bank has done tremendous growth in these past years from the year 2018 to the present day. The hard work done by the chairman and his committee members is really commendable. So my wishes to you, Mr. Anil, and also I hope that many more good things come out from this bank, and our wishes and prayers are always there for you. So I thank for inviting me over here for this celebration, and I thank for the good words that you have spoken, and good luck and all the best to MCC Bank. Thank you. ಧನ್ಯವಾದಗಳು ಫಾದರ್. 7 ವರ್ಷಗಳ ಹಿಂದೆ ನಮ್ಮ MCC ಬ್ಯಾಂಕ್ಗೆ ಒಬ್ಬ ವ್ಯಕ್ತಿ ಚೇರ್ಮನ್ ಆಗಿ ಆಯ್ಕೆಯಾಗ್ತಾರೆ. ಅವರು ಮತ್ತು ಅವರ ಆಡಳಿತ ಮಂಡಳಿ ಕಳೆದ 7 ವರ್ಷಗಳಲ್ಲಿ MCC ಬ್ಯಾಂಕ್ ಲಿಮಿಟೆಡ್ನ ಒಂದು ಚಿತ್ರಣವನ್ನೇ ಬದಲಾಯಿಸಿ ಇಡೀ ಕರ್ನಾಟಕಕ್ಕೆ MCC ಬ್ಯಾಂಕ್ ಅನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇವತ್ತು ಮುನ್ನುಗ್ಗುತ್ತಿದ್ದಾರೆ. ಮೊನ್ನೆ ತಾನೇ ಸಹಕಾರಿ ರತ್ನ ಎಂಬ ಪದವಿ ಸಿಕ್ಕಿದೆ. ಅದೇ ರೀತಿಯಾಗಿ 1 ವಾರದ ಮುಂಚೆ ತುಳುವ ಸಹಕಾರಿ ಮಾಣಿಕ್ಯ ಅವಾರ್ಡ್ 2025 ಶ್ರೀಯುತ ಅನಿಲ್ ಲೋಬೋ ಇವರಿಗೆ ಸಿಕ್ಕಿದೆ. ನಮಗೆಲ್ಲರಿಗೂ ಖುಷಿಯ ವಿಷಯ. ಅದೇ ರೀತಿಯಾಗಿ ಇವತ್ತು ಒಂದು ಹೊಸ ಹೆಸರು ಅವರಿಗೆ ಕೊಡಬೇಕಾದ್ರೆ ಮ್ಯಾಂಗ್ಳೂರ್ಸ್ ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲವೂ ಅವರಿಗೆ ಪರ್ಫೆಕ್ಟ್ ಆಗಿ ಆಗ್ಬೇಕು, ಆಗ ಮಾತ್ರ ಅವರಿಗೆ ಖುಷಿ. ಈಗ ಮಹಿಳೆಯರೇ ಹಾಗೂ ಮಹಾಶಯರೇ, ಸಾದರಪಡಿಸುತ್ತಿದ್ದೇನೆ ನಿಮ್ಮ ಮುಂದೆ ಇಂದಿನ ಅಧ್ಯಕ್ಷೀಯ ಮಾತುಗಳೊಂದಿಗೆ ಸಹಕಾರಿ ರತ್ನ ಶ್ರೀ ಅನಿಲ್ ಲೋಬೋ. MCC ಬ್ಯಾಂಕ್ ಬೆಳ್ತಂಗಡಿ ಬ್ರಾಂಚ್ ಇವತ್ತು ಆಚರಿಸಿರುವ ಫಸ್ಟ್ ಇಯರ್ ಆ್ಯನಿವರ್ಸರಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿದ್ದಾರೆ ಈ ಪರಿಸರದ ನಮ್ಮೆಲ್ಲರ ನೆಚ್ಚಿನ ಫಾದರ್ LM ಪಿಂಟೋ ಹೆಲ್ತ್ ಸೆಂಟರ್ ಚಾರಿಟೇಬಲ್ ಟ್ರಸ್ಟ್ ಬದ್ಯಾರ್, ಇದರ ಅಡ್ಮಿನಿಸ್ಟ್ರೇಟರ್ ಆಗಿರುವ ನಮ್ಮ ಆತ್ಮೀಯರಾಗಿರುವ ಫಾದರ್ ರೋಷನ್ ಕ್ರಾಸ್ತರ್ ಅವರೇ, ಈವಾಗಲೇ ನಮಗೆ ಸಂದೇಶವನ್ನು ನೀಡಿದ ನಮ್ಮ ಆತ್ಮೀಯರಾದ ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಜಿರೆ, ಇದರ ಪ್ರಾಂಶುಪಾಲರಾಗಿರುವ ರೆವರೆಂಡ್ ಫಾದರ್ ವಿಜಯ್ ಲೋಬೋಲ್ ಅವರೇ, ಹಾಗೆಯೇ ಬೆಳ್ತಂಗಡಿ ಸ್ಕೂಲ್ ಹೈಸ್ಕೂಲಿನ ಹೆಡ್ ಮಾಸ್ಟರ್ ಆಗಿರುವ ಪ್ರಿನ್ಸಿಪಲ್ ಆಗಿರುವ ನಮ್ಮ ಆತ್ಮೀಯರಾಗಿರುವ ರೆವರೆಂಡ್ ಫಾದರ್ ಕ್ಲಿಫರ್ಡ್ ಪಿಂಟೋರ್ ಅವರೇ, ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿರುವ ವಿನ್ಸೆಂಟ್ ಲಸ್ರಾದವರವರೇ, ಜನರಲ್ ಮ್ಯಾನೇಜರ್ ಆಗಿರುವ ಸುನಿಲ್ ಮಿನೇಜಸ್ ರವರೇ, ಈ ಬ್ರಾಂಚಿನ ಮ್ಯಾನೇಜರ್ ಆಗಿರುವ ಶರಣ್ ಪಿಂಟೋರ್ ಅವರೇ,
ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಬ್ಯಾಂಕಿನ ಡೈರೆಕ್ಟರ್ಗಳಾದ JP ರೊಡ್ರಿಗಸ್ ಪುತ್ತೂರು, ಹಾಗೆಯೇ ಹೆರಾಲ್ಡ್ ಮೊಂತೇರೋ ನೀರ್ಮಾರ್ಗ ಇವರೇ, ನನ್ನ ಮಿತ್ರರಾದ ಜೂಡ್ ಲೋಬೋ ಬೆಳ್ತಂಗಡಿ ಹಾಗೂ ಹಳ್ಳಿಮನೆ ಪ್ರವೀಣ್ ಫೆರ್ನಾಂಡಿಸ್ ಹಾಗೂ ಓಲ್ಡರ್ ಮೋನಿಸ್ ರವರೇ, ಹಾಗೆಯೇ ಲೂಯಿಸ್ ಸೆರವೋರವರೇ, ಹಾಗೆಯೇ ಈ ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಬ್ಯಾಂಕಿನ MC ಏನು ಹೇಳಿದರು, ಈ ಬ್ರಾಂಚಿನ ಬ್ರಾಂಡ್ ಅಂಬಾಸಿಡರ್ಗಳಾಗ ನಮ್ಮ ಬ್ಯಾಂಕಿನ ವಿಶೇಷ ಗೌರವಾನ್ವಿತ ಗ್ರಾಹಕರೇ, ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳೇ, ತಮಗೆಲ್ಲರಿಗೂ ನಮ್ಮ ಈ ಬೆಳ್ತಂಗಡಿ ಶಾಖೆಯ ಫಸ್ಟ್ ಇಯರ್ ಆ್ಯನಿವರ್ಸರಿಯ ಸೆಲೆಬ್ರೇಷನ್ನ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ನಮಗೆ ಸಲ್ಲಿಸುತ್ತೇನೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂತೇಳಿದರೆ ನಮ್ಮ ಫಾದರ್ ರೋಷನ್ ಕ್ರಾಸ್ತಾ ಮತ್ತು ಫಾದರ್ ವಿಜಯ್ 2-3 ನಿಮಿಷಗಳಲ್ಲಿ ಅವರ ಭಾಷಣವನ್ನು ಮುಗಿಸಿದ್ದಾರೆ. ಇದು ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಈ ಫಾದರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಇದ್ದಾರೆ, ಅದನ್ನು ನಾನು ಹಾಳು ಮಾಡಲಿಕ್ಕೆ ಹೋಗುವುದಿಲ್ಲ. ಹಾಗೆಯೇ ನನಗೆ ಇವತ್ತು ಸಂತೋಷ ಆಗ್ತದೆ. MCC ಬ್ಯಾಂಕ್ 18ನೇ ಬ್ರಾಂಚ್ ಕಳೆದ ನವೆಂಬರ್ 24ರಲ್ಲಿ ನಾವು ಇಲ್ಲಿ ಬೆಳ್ತಂಗಡಿ ಪರಿಸರದಲ್ಲಿ ಉದ್ಘಾಟನೆ ಮಾಡಿ ಈ ಪರಿಸರದ ಜನರಿಗೆ ನಾವು ಸಮರ್ಪಿಸಿದ್ದೆವು. ಆಗ ನನ್ನ ಆಲೋಚನೆ ಇತ್ತು, ಮುಂದಿನ ವರ್ಷದೊಳಗೆ ಈ ಬೆಳ್ತಂಗಡಿ ಪರಿಸರದ ಜನರಿಗೆ ನಾನು ವಿನಂತಿ ಕೊಟ್ಟಿದ್ದೆ, 10 ಕೋಟಿ ಟರ್ನ್ ಓವರ್ ಮಾಡಿ ನಮಗೆ ಸಹಕಾರ ಕೊಟ್ಟರೆ ನಮಗೆ ನಮ್ಮ ಬ್ಯಾಂಕಿನ ಕಾರ್ಯಕ್ಷೇತ್ರ ಹಾಗೂ ಬ್ಯಾಂಕಿನ ನಮ್ಮ ಶಾಖೆಗಳನ್ನು ನಮಗೆ ಕರ್ನಾಟಕ ರಾಜ್ಯಾದ್ಯಂತ ವಿಸ್ತರಿಸಲಿಕ್ಕೆ ನೀವು ಕಾರಣಕರ್ತರಾಗಿದ್ದೀರಿ ಅಂತ ನಿಮಗೆ ಕರೆ ಕೊಟ್ಟಿದ್ದೆ. ಅದನ್ನು ನೀವು ಇವತ್ತು ಸಾಬೀತುಪಡಿಸಿ ನಮಗೆ MCC ಬ್ಯಾಂಕಿನ ಇನ್ನೊಂದು 14ನೇ ATM ಅನ್ನು ಇನ್ನು ಉದ್ಘಾಟನೆ ಮಾಡಲಿಕ್ಕೆ ಅದನ್ನು ನಿಮಗೆ ಸಮರ್ಪಿಸಲಿಕ್ಕೆ ನೀವು ಕಾರಣರಾಗಿದ್ದೀರಿ ಅಂತ ಹೇಳುತ್ತಾ ನಿಮಗೆ ನಾನು ನನ್ನ ಹೃದಯಾಂತರದಿಂದ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇವತ್ತು ಸಂತೋಷ ಆಗ್ತದೆ. ಏನಂತ ಹೇಳಿದರೆ, ನಾವು ಕಳೆದ 5-6 ವರ್ಷಗಳಿಂದ ನಮ್ಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ನಾವು 2018ಕ್ಕೆ ಅಧಿಕಾರ ವಹಿಸಿಕೊಂಡಾಗ ಏನೋ ನಾವು ವಿಷನ್ ಅನ್ನು ನಾವು ಚುನಾವಣೆಗೆ ನಿಲ್ಲುವಾಗ ನಾವೊಂದು ಮ್ಯಾನಿಫೆಸ್ಟೋವನ್ನು ನಾವು ಏನು ಜನತೆಗೆ ಕೊಟ್ಟಿದ್ದೇವೆ, ಅದಕ್ಕಿಂತ ಮಿಗಿಲಾಗಿ ನಮಗೆ ಸಾಧನೆ ಮಾಡಲಿಕ್ಕೆ ನಮ್ಮ ಈ ಸಮುದಾಯದ ಜನರು, ನಮ್ಮ ಬ್ಯಾಂಕಿನ ಗ್ರಾಹಕರು, ನಮ್ಮ ಅಭಿಮಾನಿಗಳು ನಮಗೆ ಧೈರ್ಯದಿಂದ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ಹೇಳಲು ನಾನು ಸಹ ಈ ವೇಳೆ ನಾನು ಉಲ್ಲೇಖಿಸುತ್ತೇನೆ. ಪ್ರಿಯ ಗ್ರಾಹಕರೇ, ಇವತ್ತು ನಾವು ನಮ್ಮ ಗ್ರಾಹಕರಿಗೆ ಅವರ ಮಕ್ಕಳು ವಿಶೇಷ ಸಾಧನೆ ಮಾಡಿದ್ದಕ್ಕೆ ನಾವು ಅವರನ್ನು ಅಭಿನಂದನೆ ಮಾಡಿದ್ದೇವೆ. ನಮ್ಮ ಬ್ಯಾಂಕಿನ ಗ್ರಾಹಕರು ಯಾರೋ ಕಷ್ಟದಲ್ಲಿದ್ದಾರೆ, ಏನೋ ಅಗತ್ಯ ಉಂಟು, ಅದು ಇಂಡಿವಿಜುವಲ್ ಆಗಿರ್ಬೋದು, ಅದು ಸಂಸ್ಥೆ ಆಗಿರ್ಬೋದು, ಅದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ನಮ್ಮ ಬ್ಯಾಂಕಿನ ಗ್ರಾಹಕರಾದವರಿಗೆ ಮಾತ್ರ ನಾವು ನಮ್ಮ ಬ್ಯಾಂಕಿನಿಂದ ಏನಾದರೂ ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಏನೋ ಚಾರಿಟಿ ವರ್ಕ್ ಆದರೆ ನಾವು MCC ಬ್ಯಾಂಕಿನಿಂದ ಮಾತ್ರ ಕೊಡುವುದು. ಅದು ನಾವು ಸಹ ಇವತ್ತು ನಾವು ಸಾಬೀತುಪಡಿದ್ದೇವೆ. ನಮ್ಮ ಗ್ರಾಹಕರಿಗೆ ಹಾಗೂ ನಮ್ಮ LM ಪಿಂಟೋ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಗೆ ಸಹ ನಾನು ಇವತ್ತು ಏನು ಆಕ್ಸಿಜನ್ ಮತ್ತು ಅದು ಏನು ಮೀಟರ್ ಏನು ಉಂಟು ಅದನ್ನು ನಾವು ಜನರಿಗೆ ಕೊಟ್ಟಿದ್ದೇವೆ. ಇದಾದ ಅರ್ಥ ಅಂತ ಹೇಳಿದರೆ, MC ಹೇಳಿದರು, ನಾವು ಏನು ಸಮಾಜಕ್ಕೆ ನಾವು ಕೊಡ್ತೇವೆ, ನಮಗೆ ಸಮಾಜದವರು ಏನು ಕೊಡ್ತೇವೆ ಅದು ನಾವು ಸಮಾಜದಲ್ಲಿ ಕಟ್ಟ ಕಡೆಯಲ್ಲಿರುವವರಿಗೆ ನಾವು ಕೊಡುವಂಥ ಕೆಲಸ ಕಾರ್ಯ ಕಳೆದ 7 ವರ್ಷ ಮಾಡಿದ್ದರಿಂದ ನಮ್ಮ ಬ್ಯಾಂಕ್ ನಾವು ಯೋಚಿಸಲಾಗದ ಪ್ರಗತಿಯನ್ನು ಕಳೆದ 5-6 ವರ್ಷಗಳಿಂದ ಆಗ್ತಾ ಇದೆ. ಅದಕ್ಕೆ ಕಾರಣರು ನಾವು ಮಾಡಿದ ಒಂದು ಚಾರಿಟೇಬಲ್ ವರ್ಕ್ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ಇವತ್ತು ನಾನು ನಿಮಗೆ ಧನ್ಯವಾದ ಸಮರ್ಪಿಸುತ್ತೇನೆ. ಇವತ್ತು 10 ಕೋಟಿ ಟರ್ನ್ ಓವರ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದು ನವೆಂಬರ್ ಎಂಡಿಗೆ ಆಗಬೇಕಿತ್ತು, ಅಕ್ಟೋಬರ್ 15 ತಾರೀಕಿನೇ ಇದು 10 ಕೋಟಿ ನಮ್ಮ ಮಾಡಲಿಕ್ಕೆ 1 ತಿಂಗಳ ಮುಂಚೆನೇ ಸಾಧ್ಯ ಆಗಿದೆ. ಆದ್ದರಿಂದ ಮುಂದಿನ ವರ್ಷ 25 ಕೋಟಿ ಟರ್ನ್ ಓವರ್ ಮಾಡಿ ಯಾವುದೋ ಬ್ಯಾಂಕ್ಗಳು ಹೊಸ ಶಾಖೆ ಮಾಡುವಾಗ ಕೇವಲ 4-5 ವರ್ಷ ಬೇಕು ಪ್ರಾಫಿಟ್ ಮಾಡಲಿಕ್ಕೆ. ನಾವು ಮಾಡಿದ ಎಲ್ಲ ಹೊಸ ಶಾಖೆಗಳು 2 ವರ್ಷದಿಂದಲೇ 2 ವರ್ಷ ಆಗುವಾಗಲೇ ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಅದನ್ನು ನಾವು ಕಳೆದ 2 ವರ್ಷಗಳಿಂದ ಮಾಡಿದ ಹೊಸ ಶಾಖೆಗಳು ನಮಗೆ ನಿದರ್ಶನ ಉಂಟಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ಪ್ರೀತಿಯ ಗ್ರಾಹಕರೇ, ನಾವು ಏನು ಮಾಡಬೇಕು ಮುಂದಕ್ಕೆ? ಆ ದಿವಸ ಉದ್ಘಾಟನೆ ಮಾಡುವಾಗ ಸಾಧಾರಣ 400-500 ಜನ ಇದ್ದರು. ಇವತ್ತು ನೀವು ಇದ್ದೀರಿ. ಆ ದಿವಸ 400-500 ಜನರು ಬಂದಿದ್ರು, ಬಂದು ನಮ್ಮನ್ನು ನೋಡಿ ಹೋಗಿದ್ದಾರೆ. ಆದರೆ ಈ ಬ್ಯಾಂಕನ್ನು ಹುಟ್ಟುವಾಗ ಆ ದಿವಸದಿಂದ ಈ ದಿವಸದ ತನಕ ಗಟ್ಟಿಯಾಗಿ ನಿಂತು ನಮಗೆ ಸಹಕಾರ ಕೊಟ್ಟವರು ನೀವುಗಳಂತ ಹೇಳಲು ನಾನು ಸಂತೋಷ ಪಡ್ತೇನೆ. ಆದ್ದರಿಂದ ನೀವು ಕೊಟ್ಟ ಸಹಕಾರ, ನೀವು ಕೊಟ್ಟ ಧೈರ್ಯ ಇನ್ನೂ ಸಹ ಮುಂದೆ ಹೋಗಲಿಕ್ಕೆ ನಮಗೆ ಒಂದು ಆಶಾಕಿರಣ ಆಗಿದೆ ಅಂತ ನಾನು ಹೇಳಲು ಬಯಸ್ತೇನೆ. ಆದ್ದರಿಂದ ಇನ್ನು ಮುಂದಕ್ಕೆ ಸಹ
ನಮಗೆ ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿಗೆ ಅಗತ್ಯ ಇಲ್ಲ, ನಮಗೆ ದೊಡ್ಡ ದೊಡ್ಡ ಪೇಪರ್ಗಳದ್ದು ಪಬ್ಲಿಸಿಟಿ ಅಗತ್ಯ ಇಲ್ಲ, ನಮ್ಮ ಟಿವಿಗಳಿದ್ದು ಪಬ್ಲಿಸಿಟಿ ಅಗತ್ಯ ಇಲ್ಲ. ನಮ್ಮ ಗ್ರಾಹಕರು ನಮ್ಮ ಶಾಖೆಗೆ ಬಂದು ಏನೋ ನಮ್ಮ ಸಿಬ್ಬಂದಿಯಿಂದ ಸರ್ವಿಸ್ ತ್ವರಿತವಾಗಿ ಸರ್ವಿಸ್ ಸಿಗ್ತದೆ, ಒಂದೊಂದು ಕ್ವಾಲಿಟಿ ಸರ್ವಿಸ್ ಸಿಗ್ತದೆ, ಅದು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ, ನಿಮ್ಮ ನೆರೆಯವರವರಿಗೆ ಹೇಳಿ, ಅದು ನಿಮ್ಮ ಕುಟುಂಬದವರಿಗೆ ಅದು ಈಗೇನೆ ಪಬ್ಲಿಸಿಟಿ ಮಾಡಿ ಅವರನ್ನು ನಮ್ಮ ಬ್ಯಾಂಕಿಗೆ ಕರೆದುಕೊಂಡು ನಮ್ಮ ವ್ಯವಹಾರ ಮಾಡಲಿಕ್ಕೆ ನೀವು ನಮಗೆ ಒಂದು ಧೈರ್ಯ ಕೊಡಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಯಾಗಿ ಕೇಳಿಕೊಳ್ಳುತ್ತೇನೆ. ಇದನ್ನು ನೀವು ಮಾಡಲಿಕ್ಕೂ ಸಹ ಮಾಡ್ತೀರಿ ಅಂತ ನನಗೆ ಧೈರ್ಯ ಸಹ ಉಂಟು. ಆದ್ದರಿಂದ ಮುಂದೆ ಇನ್ನೂ ಸಹ ನಮಗೆ ಬ್ಯಾಂಕ್ ಇನ್ನೂ ಒಳ್ಳೆಯದು ಮಾಡಲಿಕ್ಕೆ ಕಾರಣ ಆಗ್ತದೆ ಅಂತ ನಾನು ನಂಬುತ್ತೇನೆ. ಇವತ್ತು ನಮಗೆ ಏನು ಬೇಕು ಗ್ರಾಹಕರಿಗೆ? ಬ್ಯಾಂಕ್ ಅಂತ ಹೇಳಿರುವಾಗ ಹಣ ಅಂತ ಹೇಳಿರುವಾಗ ನಮಗೆ ಒಳ್ಳೆಯ ಸರ್ವಿಸ್ ಸಿಗಬೇಕು. ಈಗಿನ ಕಾಲ ಅಂತೇಳಿ ಆಧುನಿಕ ಕಾಲದಲ್ಲಿ ಒಳ್ಳೆಯ ATM ಬೇಕು, ಮೊಬೈಲ್ ಬ್ಯಾಂಕಿಂಗ್ ಬೇಕು, UPI ಸರ್ವಿಸ್ ಬೇಕು. ಗ್ರಾಹಕರು ಬ್ರಾಂಚಿಗೆ ಬಂದರೆ ಅವರಿಗೆ ಕ್ವಿಕ್ ಆಗಿ ಸರ್ವಿಸ್ ಕೊಟ್ಟು ಅವರಿಗೆ ಒಳ್ಳೆಯ ಆತಿಥ್ಯ ಮಾಡಬೇಕು. ಅದನ್ನು ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಸಹ ನಾನು ಅಭಿನಂದನೆ ಮಾಡುತ್ತೇನೆ. ಬ್ರಾಂಚ್ ಮ್ಯಾನೇಜರ್, ಜನರಲ್ ಮ್ಯಾನೇಜರ್ ಹಾಗೂ ಈ ಬ್ರಾಂಚಿನ ಎಲ್ಲ ಸಿಬ್ಬಂದಿಗಳಿಗೆ ಸಹ ನಾನು ಅವರ ಹಾರ್ಡ್ ವರ್ಕಿಗೆ ಇವತ್ತು ಫಲ ಸಿಕ್ಕಿದೆ ಅಂತ ನಾನು ಹೇಳುತ್ತೇನೆ. ಆದರೆ ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಆದ್ದರಿಂದ ಪ್ರಿಯ ಗ್ರಾಹಕರೇ, ನಮಗೆ ಇನ್ನೂ ಮುಂದೆ ಹೋಗಲಿಕ್ಕೆ ಉಂಟು. ಬೆಳ್ತಂಗಡಿ ಪರಿಸರದಲ್ಲಿ ಸಾಧಾರಣ ನಾನು 10-15 ವರ್ಷದಿಂದ ನಾನು ಕೇಳ್ತೇನೆ ಬೆಳ್ತಂಗಡಿಯಲ್ಲಿ ಒಂದು ಬ್ರಾಂಚ್ ಹಾಕಬೇಕಂತ. ಆದರೆ ಬ್ರಾಂಚ್ ಓಪನ್ ಮಾಡಬೇಕಂತ ಹೇಳಿದರೆ ನಮಗೆ ಪರ್ಮಿಷನ್ ಕೊಡುವವರು ಇಲ್ಲಿ ಲೋಕಲ್ ಅಥಾರಿಟಿ, ಸರ್ಕಾರದವರು ಏನಲ್ಲ. ಏನೋ ನಮಗೆ MCC ಬ್ಯಾಂಕ್, ಏನೋ ನಮಗೆ ಫಿನಾನ್ಷಿಯಲ್ ರೆಗ್ಯುಲೇಟರ್ ಇದ್ದಾರೆ, ಅದು ರಿಸರ್ವ್ ಬ್ಯಾಂಕ್ ಇಂಡಿಯಾದವರು. ಅವರು ಯಾವಾಗಲೂ ಪರ್ಮಿಷನ್ ಕೊಡುವಾಗ ಬ್ಯಾಂಕಿನ ಒಂದು ಡಿಸಿಪ್ಲಿನ್, ಫಿನಾನ್ಷಿಯಲ್ ಡಿಸಿಪ್ಲಿನ್, NPA ರಿಕವರಿ ಇರಬಹುದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅವ್ರ ಬ್ಯಾಂಕಿನ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಆಗಿರ್ಬೋದು, IS ಆಡಿಟ್ ಆಗಿರ್ಬೋದು, ಗ್ಯಾಪ್ ಅಸೆಸ್ಮೆಂಟ್ ಆಗಿರ್ಬೋದು, ಮತ್ತು ಏನು ಟೆಕ್ನಿಕಲ್ ಸಿಸ್ಟಮ್ ಆ್ಯಂಡ್ ಕಂಟ್ರೋಲ್, ಇದನ್ನು ಎಲ್ಲ ಒಂದು ಅವರದ್ದು ಏನು ಪ್ಯಾರಾಮೀಟರ್ ಇದ್ದರೆ ಅದು ಒಳ್ಳೆದಿದ್ರೆ ಮಾತ್ರ ಅದು RBIನವರು ಪರ್ಮಿಷನ್ ಕೊಡ್ತಾರೆ. ನಮಗೆ 22 ವರ್ಷ ನಂತರ ನಮಗೆ ಕಳೆದ 2 ವರ್ಷದಿಂದ ನಮಗೆ RBIನವರು ಪರ್ಮಿಷನ್ ಕೊಡ್ತಾರೆ. ಯಾಕಂತ ಹೇಳಿದರೆ ಅದು ಅಷ್ಟು ಸಿಸ್ಟಮ್ ಇದ್ದರೆ ಮಾತ್ರ. ನಾವು ಅದನ್ನು 2018ರಲ್ಲಿ ನಾವು ಅಧಿಕಾರ ವಹಿಸಿಕೊಂಡಾಗ ಇದನ್ನೆಲ್ಲ ಸರಿ ಮಾಡಿ ಒಂದು ಒಳ್ಳೆಯ ಬ್ಯಾಂಕ್ ಆಗಿ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಒಂದು ತುಂಬಾ ಶಾಖೆಗಳು ಆಗಬೇಕಂತ ನಾವು ಆಲೋಚನೆ ಇಟ್ಟಿದ್ದೇವೆ. ಅದು ಈಗ ಕಾರ್ಯಗತ ಆಗ್ತದೆ. ಈಗ 21ನೇ ಶಾಖೆ ಆಲ್ರೆಡಿ ಆಗಿದೆ. ಮುಂದಿನ 1 ವರ್ಷಗಳಿಗೆ ಇನ್ನೂ 4 ಹೊಸ ಶಾಖೆಗಳು ಪ್ರಾರಂಭ ಮಾಡಲಿಕ್ಕೆ ಸಹ ನಾವು ಇವಾಗಲೇ ತಯಾರಾಗಿದೆ ಅಂತ ನಾನು ನಿಮಗೆ ಹೇಳಲು ಬಯಸ್ತೇನೆ. ಆದ್ದರಿಂದ ನಮ್ಮ ಎಲ್ಲರ ಸಹಕಾರ, ನಮ್ಮದು ಇಡೀ ಬೈಂದೂರಿನಿಂದ ಹಿಡಿದು ಪುತ್ತೂರು ತನಕ, ಈ ಬೆಳ್ತಂಗಡಿದ ಹಿಡಿದು ಮಂಗಳೂರು ತನಕ ಸಾಧಾರಣ ನಮಗ ಎಲ್ಲ 5-6 ಕಿಲೋಮೀಟರ್ಗೆ ನಮ್ಮ ಬ್ರಾಂಚ್ ಇದೆ. ಆದ್ದರಿಂದ ಇನ್ನೂ ಸಹ ಹೊಸ ಶಾಖೆಗಳು ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೇವೆ. ಇವತ್ತು 14ನೇ ATM ಬೆಳ್ತಂಗಡಿಯಲ್ಲಿ ಆಯಿತು. ನಾಳೆ 15ನೇ ATM ಉಡುಪಿ ನಮ್ಮ ಬ್ರಾಂಚಿನಲ್ಲಿ ನಾವು ಉದ್ಘಾಟನೆ ಮಾಡ್ತೇವೆ. ಮುಂದಿನ ವರ್ಷದೊಳಗೆ 20 ATMಗಳು ಮಾಡುವ ಗುರಿ ಹೊಂದಿದ್ದೇವೆ. ಒಟ್ಟಿಗೆ 21 ಇದ್ದ ಶಾಖೆ 25 ಶಾಖೆಗಳು ಮಾಡಬೇಕಂತ ನಾವು ಗುರಿ ಹೊಂದಿದ್ದೇವೆ. ಇದರಿಂದ ನಮಗೆ ಯಾಕಂತ ಹೇಳಿದರೆ ನಾವು ಇದನ್ನು ಮುಂದೆ ಹೋಗಲಿಕ್ಕೆ ತಯಾರಾಗಿದ್ದರೆ ಕಳೆದ 2 ವರ್ಷಗಳಿಂದ ಮಾಡಿದ ಎಲ್ಲ ಶಾಖೆಗಳು ಒಳ್ಳೆಯ ಬಿಸ್ನೆಸ್ ನಮಗೆ ಇದ್ದರಿಂದ ನಾವು ಇನ್ನೂ ಸಹ ಮುಂದೆ ಹೋಗಲಿಕ್ಕೆ ತಯಾರಾಗಿದೆ ಅಂತ ಈ ವೇಳೆ ಹೇಳಲು ಸಂತೋಷ ಪಡುತ್ತೇನೆ. ಆದ್ದರಿಂದ ನಮ್ಮ ಸಮುದಾಯ, ನಮ್ಮ ಸಮಾಜದಲ್ಲಿ ಹುಟ್ಟಿದ ಬ್ಯಾಂಕಿಗಳಿಗೆ ನೀವು ಸಹಕಾರ ಕೊಟ್ಟರೆ, ಯಾಕಂತ ಹೇಳಿದರೆ ಈಗ ಎಲ್ಲ ಬ್ಯಾಂಕ್ಗಳು ನ್ಯಾಷನಲ್ ಬ್ಯಾಂಕ್ಗಳು ಮರ್ಜ್ ಆಗ್ತಾ ಇದೆ. ಈಗ ಇನ್ನೂ ಸಹ ಮರ್ಜ್ ಆಗಲಿಕ್ಕೆ ತಯಾರಾಗಿದ್ದಾರೆ. ಈ ಬ್ಯಾಂಕ್ಗಳು ಅಂತ ಹೇಳಿದರೆ ನ್ಯಾಷನಲ್ ಬ್ಯಾಂಕ್ಗಳು, ರಿಸರ್ವ್ ಬ್ಯಾಂಕ್ ಇಂಡಿಯಾ, ಇದರ ಅಡಿಯಲ್ಲಿ ಇರುವುದು ಯಾವುದು ಬ್ಯಾಂಕ್ಗಳೆಂದರೆ ಒಂದು ನ್ಯಾಷನಲ್ ಬ್ಯಾಂಕ್, ಅದು ಯಾವುದು ಬ್ಯಾಂಕ್ ಆಫ್ ಬರೋಡಾ SBI ಇರ್ಬೋದು, ಇನ್ನೊಂದು ಕಮರ್ಷಿಯಲ್ ಬ್ಯಾಂಕ್ ICICI HDFC ಇರ್ಬೋದು, ಇನ್ನೊಂದು ಶೆಡ್ಯೂಲ್ಡ್ ಬ್ಯಾಂಕ್ ಅದು ಸಾರಸ್ವತ ಬ್ಯಾಂಕ್ ಇರ್ಬೋದು, ಭಾರತ್ ಬ್ಯಾಂಕ್ ಇರ್ಬೋದು, ಇನ್ನೊಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಅದು 4 ವಿವಿಧಗಳು ಬ್ಯಾಂಕ್. ಇದು ಎಲ್ಲ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಅಂಡರ್ ಇದರಲ್ಲಿ ಕಾರ್ಯವಹಿಸ್ತಿದೆ. ಆದ್ದರಿಂದ ನೀವು ಇದು MCC ಬ್ಯಾಂಕ್ ಅಂದರೆ ಕೋಆಪರೇಟಿವ್ ಸೊಸೈಟಿ ಅಂತ ಯೋಚಿಸಬೇಡಿ. ಇದು ಬ್ಯಾಂಕು, ಇದು ರಿಸರ್ವ್ ಬ್ಯಾಂಕ್ ಇಂಡಿಯಾ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಡೆಪಾಸಿಟ್ಸ್ಗಳಿಗೆ DIGC ಇನ್ಶೂರೆನ್ಸ್ ಏನು ರಿಸರ್ವ್ ಬ್ಯಾಂಕ್ ಅದು ಎಲ್ಲ ಡೆಪಾಸಿಟರ್ಗಳಿಗೆ ಏನು ನ್ಯಾಷನಲ್ ಬ್ಯಾಂಕ್ಗಳಿಗೆ ಉಂಟು ಅದು ನಮ್ಮ ಬ್ಯಾಂಕಿಗಳಿಗೆ ಅನ್ವಯಿಸುತ್ತೆ ಅಂತ ಈ ವೇಳೆಯಲ್ಲಿ ಯೋಚಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ತಾವೆಲ್ಲರೂ ಇವತ್ತು ಬಂದಿದ್ದೀರಿ. ಯಾಕಂತ ಹೇಳಿದರೆ ನಮಗೆ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ಇವತ್ತು ಕಸ್ಟಮರ್ಗಳಿಗೆ ನಾವು ಮಾತ್ರ ಇನ್ವೈಟ್ ಮಾಡಿದ್ದೇವೆ, ಎಲ್ಲರಿಗೆ ಇನ್ವೈಟ್ ಮಾಡಲಿಲ್ಲ. ತಾವೆಲ್ಲರೂ ಯಾರು ಇನ್ವೈಟ್ ಮಾಡಿದ್ದೀರಿ, ಇಲ್ಲಿ ಬಂದಿದ್ದೀರಿ. ಆದ್ದರಿಂದ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ
ವಿಶೇಷವಾಗಿ ಅಭಿವೃದ್ಧಿಯಾಗಲು ಈ ನಮ್ಮ ಬ್ಯಾಂಕು ಬೆಳ್ತಂಗಡಿ ಪರಿಸರ ನಿಮ್ಮದು ಸಹ ಕಾಣಿಕೆ ಉಂಟಂತ ಹೇಳುತ್ತಾ ಇನ್ನು ಮುಂದೆ ಸಹ ನಾವು ಜಾಸ್ತಿಯಾಗಿ ವ್ಯವಹಾರ ಮಾಡಲಿಕ್ಕೆ ಕಾರಣಕರ್ತರಾಗಿದೆ ಅಂತ ನಾನು ಹೇಳುತ್ತೇನೆ. ಇಲ್ಲಿ ವೇದಿಕೆಯಲ್ಲಿ ಇವತ್ತು 3 ಫಾದರ್ಗಳಿದ್ದಾರೆ. ಈ 3 ಫಾದರ್ ರೋಷನ್ ಕ್ರಾಸ್ತ, ಫಾದರ್ ಕ್ಲಿಪ್ಪಡ್ ನಮ್ಮ ವಲೆನ್ಷಿಯಾ ಚರ್ಚಿನಲ್ಲಿ ಪ್ರೀಸ್ಟ್ ಆಗಿದ್ರು. ಫಾದರ್ ವಿಜಯ್ ಲೋಬರ್ ಅವರದು ಅವರು ಸಹ ನಮಗೆ ನಾನು ICM ಇರುವಾಗನಿಂದಲೂ ಪರಿಚಯ. ಈ 3 ಫಾದರ್ಗಳಿಗೆ ನನ್ನ ಲೀಡರ್ಶಿಪ್ಗೆ ಫಾದರ್ ನಿಮ್ಮ ಸಹಕಾರ ಉಂಟು, ನಿಮ್ಮ ಕಾಂಟ್ರಿಬ್ಯೂಷನ್ ಉಂಟು, ನಿಮ್ಮ ಪ್ರೇಯರ್ ಉಂಟು. ಇದರಿಂದ ನಾನು ಇಷ್ಟು ನಾಯಕತ್ವ ವಹಿಸಲಿಕ್ಕೆ ಮತ್ತು ವಿಶೇಷವಾಗಿ ನೀವು ಏನು ಹೇಳಿದ್ದೀರಿ ಧೈರ್ಯದಿಂದ ಮುಂದೆ ಹೋಗಲಿಕ್ಕೆ ಕಾರಣಕರ್ತನಾಗಿದ್ದೇನೆ. ಲೀಡರ್ಶಿಪ್ ಅಂತ ಹೇಳಿದರೆ ಎಂತಂದರೆ ಒಂದು ಧೈರ್ಯ ಬೇಕು. ಒಂದು ಎಲ್ಲರೂ ಏನೇನೇ ಮಾತಾಡುವಾಗ ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಹೋಗುವುದು, ನಮ್ಮ ಗುರಿ ಮುಟ್ಟುವ ತನಕ ನಾವು ಸಾಧನೆ ಮಾಡುವುದು ಒಂದು ನಮ್ಮ ಗುರಿ ಇರಬೇಕು ಅಂತ ಹೇಳುತ್ತಾ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದೇ ರೀತಿಯಾಗಿ MCC ಬ್ಯಾಂಕ್ ತಮ್ಮ ನಾಯಕತ್ವದಲ್ಲಿ ಮುಂದೆ ಹೋಗಲಿ ಎಂದು ನಾವು ಆಶಿಸುತ್ತೇವೆ. ನಮ್ಮ ಜೊತೆಗೆ ಇಲ್ಲಿ ಹಾಜರಿದ್ದಾರೆ ವಂದನೀಯ ಸ್ವಾಮಿ ರೋಷನ್ ಕ್ರಾಸ್ತ, ಅಡ್ಮಿನಿಸ್ಟ್ರೇಟರ್ ಫಾದರ್ LM ಪಿಂಟೋ ಹೆಲ್ತ್ ಸೆಂಟರ್ ಬದ್ಯಾರ್. ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಸಹಕಾರಿ ರತ್ನ ಶ್ರೀ ಅನಿಲ್ ಲೋಬೋ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗೆ ಇದ್ದಾರೆ ವಂದನೀಯ ಸ್ವಾಮಿ ವಿಜಯ್ ಲೋಬೋ, ಪ್ರಿನ್ಸಿಪಲ್ ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಜಿರೆ. ಅದೇ ರೀತಿಯಾಗಿ ಅತಿಥಿಯಾಗಿ ಆಗಮಿಸಿದ ವಂದನೀಯ ಸ್ವಾಮಿ ಕ್ಲಿಫರ್ಡ್ ಪಿಂಟೋ ಇವರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ನೆಚ್ಚಿನ ಸಹಕಾರಿ ರತ್ನ ಶ್ರೀಯುತ ಅನಿಲ್ ಲೋಬೋ, ಚೇರ್ಮನ್ MCC ಬ್ಯಾಂಕ್ ಲಿಮಿಟೆಡ್, ತಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಗಟ್ಟಿಯಾಗಿ ಕೈ ಚಪ್ಪಾಳೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ATM ನ ಆಶೀರ್ವಾಚನ ಕಾರ್ಯಕ್ರಮವನ್ನು ನೆರವೇರಿಸಿದ ವಂದನೀಯ ಸ್ವಾಮಿ ರೋಷನ್ ಕ್ರೈಸ್ತ, ಅಡ್ಮಿನಿಸ್ಟ್ರೇಟಿವ್ ಫಾದರ್ LM ಪಿಂಟೋ ಹೆಲ್ತ್ ಸೆಂಟರ್ ಬದ್ಯಾರ್, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇಂದಿನ ATM ನ ಉದ್ಘಾಟಕರಾದ ಶ್ರೀಯುತ ಸುಮಂತ್ ಕುಮಾರ್ ಜೈ, ಚೇರ್ಮನ್ XLPU ಕಾಲೇಜ್ ಗುರುವಾನ್ಕೆರೆ, ತಮ್ಮ ಅನುಪಸ್ಥಿತಿಯಲ್ಲಿ ತಮಗೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಂದನೀಯ ಸ್ವಾಮಿ ವಿಜಯ್ ಲೋಬೋ, ಪ್ರಿನ್ಸಿಪಲ್ ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ MCC ಬ್ಯಾಂಕ್ನ ಮೇಲಿನ ಪ್ರೀತಿಯಿಂದ ನಮ್ಮ ಜೊತೆಗೆ ಇದ್ದಾರೆ ಶ್ರೀ ವಂದನೀಯ ಸ್ವಾಮಿ ಕ್ಲಿಫರ್ಡ್ ಪಿಂಟೋ, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಶ್ರೀ ವಿನ್ಸೆಂಟ್ ಲಜ್ರಾದೋ ಹಾಗೂ ಎಲ್ಲ ನಿರ್ದೇಶಕರುಗಳಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ವೇದಿಕೆಯ ಮೇಲಿರುವ ಜನರಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀ ಸುನಿಲ್ ಮೆನೇಜಸ್, ಅದೇ ರೀತಿಯಾಗಿ ಬೆಳ್ತಂಗಡಿ ಶಾಖೆಯ ಮ್ಯಾನೇಜರ್ ಆಗಿರುವಂತಹ ಶ್ರೀ ಶರಣ್ ಲೋಬೋ, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮ ಇಷ್ಟು ಸುಸೂತ್ರವಾಗಿ ನೆರವೇರಬೇಕಾದರೆ ತಾವೆಲ್ಲ ಗ್ರಾಹಕರು, ಬೆಳ್ತಂಗಡಿ ಶಾಖೆಯ ಗ್ರಾಹಕರು ಇಲ್ಲಿ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ನಮ್ಮ ಚೇರ್ಮನ್ ಸಹಕಾರ ರತ್ನ ಅನಿಲ್ ಲೋಬೋ ಇವರ ಪರವಾಗಿ ಹಾಗೂ MCC ಬ್ಯಾಂಕ್ ಲಿಮಿಟ್ ನ ಪರವಾಗಿ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತಿದ್ದೇನೆ. ಈವರೆಗೆ ವೇದಿಕೆಯಲ್ಲಿ ಇರುವವರು ಎಲ್ಲರೂ ಮಾತಾಡಿದ್ರು, ಆದ್ರೆ ಈಗ ಒಂದು ಕ್ಷಣ ನಮ್ಗೆಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ. ಯಾರಾದ್ರೂ ಗೆದ್ರೆ ನಾವು ಅವರಿಗೆ ಜೈಕಾರವನ್ನು ಹಾಕ್ತೇವೆ. ಇವತ್ತು MCC ಬ್ಯಾಂಕ್ ಎಲ್ಲ ನಮ್ಮ ಮನಸ್ಸನ್ನು ಗೆದ್ದಿದೆ. ಹಾಗಾಗಿ ಎಲ್ಲರೂ ನನ್ನ ಜೊತೆ ಹೇಳಿ, ಬೋಲೋ MCC ಬ್ಯಾಂಕ್. ಧನ್ಯವಾದಗಳು, ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿಯಾಗಿ ನಾವು ಇವತ್ತು ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಈ ಒಂದು ಬಿಲ್ಡಿಂಗ್ ನ ಓನರ್ ಆದಂತಹ ಶ್ರೀಯುತ ಸೀತಾರಾಮ್ ಶೆಟ್ಟಿ, ತಮಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಬಂದ ತಮಗೆಲ್ಲರಿಗೂ ಇಲ್ಲಿ ಉಪಹಾರವನ್ನು ಆಯೋಜಿಸಲಾಗಿದೆ, ನನ್ನ ಎಡಬದಿಯಲ್ಲಿ ಆಯೋಜಿಸಲಾಗಿದೆ. ದಯವಿಟ್ಟು ತಾವು ಹೋಗಿ ಈ ಉಪಹಾರವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಮಗದೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು. ಹೋಟೆಲ್ ಓಷನ್ ಪರ್ಲ್ ಉಪಹಾರ ಇಲ್ಲಿ ಸಿದ್ಧವಾಗಿದೆ. ನಮ್ಮ ಮಂಗಳೂರಿನಲ್ಲಿ ಅದೇ ರೀತಿಯಾಗಿ ಉಜಿರೆಯಲ್ಲಿ ದೊಡ್ಡ ಹೋಟೆಲ್ ರೆಸ್ಟೋರೆಂಟ್ ಓಷನ್ ಪರ್ಲ್ ಇವರು ತಯಾರಿಸಿದ ಉಪಹಾರ ತಯಾರಾಗಿದೆ. ದಯವಿಟ್ಟು ತಾವು ಹೋಗಿ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಗದೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು.
ಅದೇ ರೀತಿ ಇವತ್ತು ಈ ಉದ್ಘಾಟನಾ ಸಮಾರಂಭ ಇಷ್ಟು ಸುಸೂತ್ರವಾಗಿ ನೆರವೇರಬೇಕಾದರೆ ಅದಕ್ಕೆ ಕಾರಣ ನಮ್ಮ ಕಾಯರ್ ಗ್ರೂಪ್ ಶ್ರೀಯುತ ಕೆವಿನ್ ಹಾಗೂ ಬಳಗದವರು ದಯವಿಟ್ಟು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಬೇಗ ವೇದಿಕೆಗೆ ಬರಬೇಕು. ಅತ್ಯುತ್ತಮವಾಗಿ ಸಂಗೀತವನ್ನು ಇವತ್ತು ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮೀಡಿಯಾ ಬಂಧುಗಳು ನಮ್ಮ ಜೊತೆಗಿದ್ದಾರೆ. ತಾವು ಕೂಡ ಆಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. I request all the media members to come forward. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ಶ್ರೀ ಜೋಯಲ್ ಫರ್ನಾಂಡಿಸ್ ನಿಮಗೂ ಧನ್ಯವಾದಗಳು. ಇವರು ವೇದಿಕೆಗೆ ಬರಬೇಕು, ಒಂದು ಚಿಕ್ಕ ಹೂಗುಚ್ಛವನ್ನು ಸ್ವೀಕರಿಸಬೇಕು.